ಹುಟ್ಟೂರು ಶಿವರಾತ್ರಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये. गुरुमुखमनतीत्यप्राह वेदानशेषान् नरपतिपरिक्लिप्तं शुल्कमाधातु कामः. शशममरवन्द्यं रङ्गनाथस्य साक्षात् द्विजकुलतिलकं तं विष्णुचित्तं नमामि. மின்னார் தடமதில் சூழ் வில்லி புத்தோரென்னொருகால் சொன்னார் கழற்கமலம் சூடினோம் முன்னால் கிழியறுத்தான் என்றுழைத்தோம் கீழ்மேனியில் சேரும் வழியறுத்தோம் நெஞ்சமே வந்து பாண்டியன் கொண்டாடப்பட்ட விரான் வந்தான் என்று இந்திய செங்கமெடுத்தூத வேண்டிய வேதங்கள் ஓதி விரைந்து கிழியறுத்தான் பாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோடி 100,000 மல்லாண்ட பின்தோள் மணிவண்ணா உன் செவ்வடி செவ்வி திருக்காப்பு அடியோமோடும் நின்னோடும் பிரிவின்னே 1000 பல்லாண்டு வடிவாய் நின்வல மார்பினில் வாழ்கின்ற மங்கையும் பல்லாண்டு வடிவாய் சோதி வளர்த்துறையும் சுடராழியும் பல்லாண்டு படைப்போர் புக்கு முழங்கும் ಅಪ್ಪಾಂಜ ಶನ್ಯಮಂ ಪಲ್ಲಾಂಡೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ಇದರಲ್ಲಿ ಕುಂಭಕೋಣದ ವಿವಿಧ ಪಾರ್ಶ್ವಗಳನ್ನ ನೋಡ್ತಾ ಇರ್ಬೇಕಾದ್ರೆ ಹಿರಿಯ ತಿರುಮಳಿಯಿಂದ ಆರಿಸಿದ ಪಾರ್ಶ್ವಗಳನ್ನ ನೋಡ್ಬೇಕಾಗಿತ್ತು. ಅದನ್ನ ಕೆಲವು ನೋಡ್ಕೊಂಡು ಇವತ್ತು ಬೇರೆ ದಿವದೇಶದ ಇದ್ರಲ್ಲಿ ಏನಂದ್ರೆ ಅನುಭವ, ನಾವು ಏನು ಕಲ್ತಿದೀವೋ ಅದರ ಅನುಭವ ಸಿಗತ್ತೆ ನಮಗೆ ಅಷ್ಟೇನೆ. ಉಳಿದು ಪೋಕಿನೇನ್ ಪೋಕ್ ಅಂತ ಹೇಳ್ತಾರಲ್ಲ, ಆತರ ಆಳ್ವಾರ್ಗಳು ದೇವರನ್ನ ನೆನೆಸ್ಕೊಳಕ್ಕೆ ಒಂದು ಅವಕಾಶ ಒಂದೇ ಇಟ್ಟಿದ್ರೆ. ಆಂಡಾಳು ನಾಚೆ ತಿರುಮಳಿ ಹೇಳಿದ ಅಲ್ಲಿವರೆಗೂ ನಾವು ನೋಡ್ತೀವಿ. ಇವಾಗ ಪೆರಿಯ ತಿರುಮಣಿಯಲ್ಲಿ ಬರೋದನ್ನ ನೋಡೋಣ. ಇದು ಪೇಜ್ ನಂಬರ್ 72. ಯಾರ ಬುಕ್ಸ್ ಇದೆಯೋ ಫಾಲೋ ಮಾಡೋರು ನೋಡ್ಕೊಳ್ಳಿ. 72 ಪೆರಿಯ ತಿರುಮಳಿನಲ್ಲಿ 1ನೇ ದಶಕದಲ್ಲಿ ಎಲ್ಲ 1ನೇದು ಅಲ್ಲಿ 1ನೇ ದಶಕ ಬೇರೆ ಬೇರೆನೆ ಇದೆ, 6ನೇ ದಶಕದಲ್ಲೂ ಇದೆ. ಎಲ್ಲಾನು ಒಟ್ಟಿಗೆ ಲಿಸ್ಟ್ ಮಾಡಿದ್ದಾರೆ, ಓದ್ಕೊಂಡು ಹೋಗೋಣ. ஆவியே அமுதே என நினைந்துருகி அவரவர் படைமுலை துணையா பாவியே உணராத எத்தனை பகலும் பழுது போய் ஒழிந்தன நாள்கள் தூவிஷேரன்னம் துணையொடு புணரும் சூழ் புனல் குடந்தையே தொழுது என் ஆவினால் உய்ய நான் கண்டு கொண்டேன் ನಾರಾಯಣ ಎನ್ನುಂ ನಾಮಂ. ಫಸ್ಟ್ ದಶಕದಲ್ಲೇ
ಹಾಡ್ತಾರೆ. ನಾಡಿನೇ ನಾಡಿ ಅಂತ ಹೇಳ್ಕೊಂಡು ನಾರಾಯಣನ ನಾಮ ಅಂತ ಎಲ್ಲ ಓಡಿ ಓಡಿ ತಿರುಗಿ ತಿರುಗಿ ಎಲ್ಲ ಸಂಸಾರದಲ್ಲಿ ಬಂದು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಯಾವುದೋ ಒಂದು ಆಮಿಷಕ್ಕೆ ಅದರ ಹಿಂದ್ಗಡೆ ಹೋಗಿ ಹೋಗಿ ಏನು ಪ್ರಯೋಜನವಿಲ್ಲದೆ ಮತ್ತೆ ಪಾಪಗಳನ್ನ ಮಾಡಿ ಮತ್ತೆ ಹುಟ್ಟುತ್ತಾ ಇದ್ದೀನಿ ಅಂತ ನಾರಾಯಣನ ನಾಮಂ ಅಂತ. ಮೊನ್ನೆ ಯಾವುದೋ ಒಂದು ತಮಿಳ್ ಚಿತ್ರ ನೋಡ್ತಾ ಇದ್ದೆ, ಅದರಲ್ಲಿ ಈ ಭಾಷಣವನ್ನು ಉಪಯೋಗಿಸ್ಕೊಂಡಿದ್ದಾರೆ. ತಕ್ಷಣ ನನಗೆ ಗೊತ್ತಾಯ್ತು ಎಷ್ಟು ಸಾಂದರ್ಭಿಕವಾಗಿ ಎಷ್ಟು ಚೆನ್ನಾಗಿ ಅದನ್ನ ಉಪಯೋಗಿಸ್ಕೊಂಡಿದ್ರು ಅಂತ ಹೇಳಿದ್ರೆ, ಒಬ್ಬ ಡ್ರೈವರು ನಾವು ದುಬೈಗೋ ಎಲ್ಲೋ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಅವನಿಗೆ ವಾಪಸ್ಸೇ ಬರಕ್ಕಾಗೋದಿಲ್ಲ, ಇನ್ನೂ ಸ್ವಲ್ಪ ದುಡ್ಡು ಸಂಪಾದಿಸ್ಬೇಕು ಅಂತ ಓದಾಡ್ತಾ ಇರ್ತಾನೆ. ಹಾಗೆ 2 ವರ್ಷದ ಕಾಂಟ್ರಾಕ್ಟ್ ಅಂತ. ಅದೇ ತರ ಅವಾಗ ಈ ಹಾಡನ್ನ ಹಾಕಿದ್ದಾರೆ. ನನ್ಗೆ ಏನ್ ಬೇಸರ ಆಯ್ತು ಅಂತ ಹೇಳಿದ್ರೆ, ಈ ಹಾಡನ್ನ ಪೂರ್ತಿ ಹಾಕ್ಲಿಲ್ಲ. ನಾರಾಯಣ ಎನ್ನುಂ ನಾಮ್ ಕಣ್ಣ, ಇದು ನೋಡಿ, ಎನ್ನಾವಿനാൽ ಉಯ್ಯನಾನ್ ಕಂಡುಕೊಂಡೇನ್ ನಾರಾಯಣ ಅನ್ನೋ ನಾಮಂ ಅಂತ ಆ ಲೈನ್ ಇದೆಯಲ್ಲ, ಅದನ್ನ ಮಾತ್ರ ಕಟ್ ಮಾಡ್ಬಿಟ್ಟಿದ್ದಾರೆ ಹಾಡಿಗೆ. ನಾವುಗಳು ಈ ಕಲಿಯುಗದಲ್ಲಿ ಹೇಗೆ ಅಂತ ಹೇಳಿದ್ರೆ, ಜನರು ಒಳ್ಳೇದು ಏನಿದ್ರು ಉಪಯೋಗಿಸ್ಕೊಂಡ್ಬಿಡ್ತಾರೆ, ಅದಕ್ಕೆ ಕ್ರೆಡಿಟ್ ಕೊಡೋಕ್ಕೂ ಕೂಡ ಅವ್ರಿಗೆ ಇಷ್ಟ ಇಲ್ಲ ನೋಡಿ. ಅಂದ್ರೆ ಇದು ತಿರುಮಂಗೈ ಆಳ್ವಾರ್ದು ಅದಷ್ಟು ಪದ್ಯ ಅವ್ರು ಬೇರೆ ಕವಿಗಳ ಹತ್ರ ಬರ್ಸ್ಬೇಕಾಗಿದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಒಂದು ಪದ್ಯ ಬರ್ಕೊಡಕ್ಕೆ, ಚಲನಚಿತ್ರಕ್ಕೆ. ಧಾರಾಳವಾಗಿ ತಗೊಂಡ್ರು ಬಳಸ್ಕೊಂಡ್ರು, ಆದ್ರೆ ಅಲ್ಲಿ ಕೊನೆಯಲ್ಲಿ ನಾರಾಯಣ ನಾಮ ಮತ್ತೆ ಹೇಳಕ್ಕೆ ಏನೋ ಸಂಕೋಚ ಅವ್ರಿಗೆ. ಅಲ್ಲಿ ಸೆಕ್ಯುಲರ್ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ನನಗೆ ತುಂಬಾ ಬೇಜಾರ ಆಯ್ತು. ಇಷ್ಟೆಲ್ಲ ಮಾಡಿ ತಿರುಮಂಗೈ ಆಳ್ವಾರ್ ಹೇಳಿದ್ದನ್ನ ಹೇಳಿಲ್ವಲ್ಲ ಅಂತ. ಅದು ಸಿನಿಮಾ ಹೆಸರು ಮರ್ತೋಯ್ತು ನನಗೆ. OTT ನಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಆದ್ರೆ ಸಿನಿಮಾನು ನೋಡ್ತೀರಂತ ಕೇಳ್ಬೇಡಿ. ಎಲ್ಲ ವರ್ಸಟೈಲ್ ಆಗಿರ್ಬೇಕು, ಅಪ್ಡೇಟ್ ಆಗಿರ್ಬೇಕು, ಇಲ್ಲದೆ ಹೋದ್ರೆ ಝೀರೋ ಆಗ್ಬಿಡ್ತೀವಿ. ಯಾವಾಗ್ಲಾರು ಒಂದ್ಸತಿ ಹೀಗೆ ನೋಡೋದುಂಟು. ಆದ್ರೆ ಸಿನಿಮಾ ನೋಡ್ಬಾರ್ದು ಅಂತಲ್ಲ, ಕೆಲವು ವಿಷಯಗಳೆಲ್ಲ ಅದ್ರಲ್ಲೂ ಚೆನ್ನಾಗಿರೋದು ತಿಳ್ಕೊಳ್ಳೋಂಥದ್ದು ಇರುತ್ತೆ. ಇದು ಕಾಂಟೆಂಪರರಿ ವರ್ಲ್ಡ್ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗದೆ ಇರಬಾರ್ದು ನಮ್ಗೆ. ಅದು ಒಂದಿದು ಅಷ್ಟೇ. ಇದರಲ್ಲಿ ಆವಿ ಎಂಬುದನ್ನೇ ನೀನೈಂದುರಹಿ ಅವರವರ ಪಣೆ ಮುಳೆ ತೊಳೆ ಅದು ಹೇಳ್ದು ಇಲ್ಲಿ ತೂ ವಿಷಯನನ್ನಂ ತುಣೆಯೊಡ ಪುನರುಂ ಶೂಳ್ ಪುನಲ್ ಉಡಂದೈ ಶೂಳ್ ಪುನಲ್ ಸುತ್ತಲೂ ಕಾವೇರಿ ಹಾಗೇ ಹರಿದು ಬರುತ್ತಂತೆ ತಿರುಕುಡಂದೈನಲ್ಲಿ. ನನಗೆ ಬೇಸರ ಆಗೋದೇನಂದ್ರೆ, ನಾನು ತಿರುಕುಡಂದೈನಲ್ಲಿ ಹೋಗಿ ಒಂದ್ ದಿವಸನೂ ಇದ್ದೆ, ಆದ್ರೆ ಅಲ್ಲಿ ಕಾವೇರಿನೇ ನೋಡಕ್ ಹೋಗ್ಲಿಲ್ಲ. ಅದೇನೋ ಎಲ್ಲ ದಿವದೇಶ ಟೂರ್ ಅರೇಂಜ್ ಮಾಡಿದ್ರು ಸರ್, ಅವ್ರಿಗೆ ಗುರ್ತಿರೋರು ಯಾರೋ ಒಬ್ರು ಬಂದು ಎಲ್ಲ ಕಡೆ ಕರ್ಕೊಂಡು ಹೋದ್ರು. ಬಟ್ ಈ ಕಾವೇರಿನೇ ನಾನು ನೋಡ್ಲಿಲ್ಲ. ಇದೆಲ್ಲ ಇವರೆಲ್ಲ ಹಾಡ್ಬೇಕಾದ್ರೆ ಆ ನದಿಗಳನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ಈ ಸತಿ ಹಾಗೆ ಆಯ್ತು. ಭದ್ರಾಚಲಂ ಹೋದಾಗ ಗೋದಾವರಿ ನೋಡ್ಬೇಕು ಅನ್ಕೊಂಡು ಯಾರು ಹೇಳಿದ್ರು, ಪೂರ್ತಿ ಒಣಗೋಗಿದೆ, ಗೋದಾವರಿನೇ ಇಲ್ಲ. ತುಂಬಾ ಬೇಸರ ಆಯ್ತು. ನನ್ನ ಹಳೆ ಚಿತ್ರ ಎಲ್ಲ ಭದ್ರಾಚಲಂ ನೋಡಿದಾಗ ಟೆಂಪಲ್ ಹಿಂದ್ಗಡೆ ಗೋದಾವರಿ ಚೆನ್ನಾಗಿ ಹರಿತಾ ಇತ್ತು. ಎಷ್ಟು ಪಾಪಿಷ್ಟ್ರಪ್ಪ ನಾವು ಅಂತ ಹೇಳಿದ್ರೆ, ನದಿಗಳನ್ನು ಬತ್ತಿಸ್ಬಿಡ್ತೀವಿ, ಡ್ಯಾಮ್ಗಳನ್ನ ಕಟ್ಟಿ ಎಷ್ಟು ನಗರಗಳಿಗೆ ಎಲ್ಲ ನೀರನ್ನ ತಗೊಂಡ್ಬಿಟ್ಟು ನೀರ್ ಹರಿಯಕ್ಕೂ ಬಿಡ್ದಂಗೆ ನಾವು ಮಾಡ್ಬಿಡ್ತೀವಲ್ಲ ಅಂತ ಅನ್ನಿಸ್ತು. ಇನ್ನೊಂದ್ಸತಿ ಮಳೆ ಬಂದಾಗ ಹೋಗಿ ನೋಡ್ಬೇಕು ಗೋದಾವರಿ ನೀರಲ್ಲಿ ಅಂತ. ಪುಣ್ಯ ನದಿ ಸ್ನಾನನೂ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ನೋಡಿದ್ರೆ ನೀರೇ ಇಲ್ಲ ಅಂತ ಹೇಳಿದ್ರು. ಹಾಗೆ ಮತ್ತೆ ಹೋಗ್ಬಿಟ್ಟಿತ್ತು, ಮರಳಿ ತರ ಇತ್ತು, ಎಲ್ಲ ಗಾಡಿಗಳು ಓಡಾಡ್ತಾ ಇತ್ತು ಅದ್ರ ಮೇಲೆಲ್ಲ. ಇದು ಪ್ಯಾಥೆಟಿಕ್ ಆಗಿ ಆ ತರದ್ದು ನೋಡಕ್ಕೆ. ಹಾಗೆ ಅದ್ರಲ್ಲಿ ಹೇಳ್ತಾರೆ, ಆವಿಯೇ ಅಮುದೇನ ನೀನೈಂದುರುಹಿ ಅವರವರ್ ಪಣೆ ಮುಲೈ ತುಣೆಯ ಪಾವಿಯೇ ಉಣರಾದ ಎತ್ತರೈ ಪುಹಲಂ. ನಾನು ತುಂಬಾ ಪಾಪಿ, ನನಗೆ ಬೆಳಕೆ ಕಂಡುಕೊಳ್ಳಿಲ್ಲ. ನಾನು ಯಾವಾಗ್ಲೂ ಕತ್ಲು ಅಂದ್ರೆ ಅಜ್ಞಾನದಲ್ಲೇ ಇದ್ಬಿಟ್ಟಿದ್ದೆ ನಾನು. ಪಳುದು ಪೋಯ್ ಮೊಳಿಂದ ನಾಳಲ್ಲಿ, ಯಾಕಂದ್ರೆ ಇವ್ರು ತನಗೆ ತಾನೇ ಹೇಳ್ಕೊಳ್ತಾರೆ. ತಿರುಮಂಗೈ ಆಳ್ವಾರು ಅವರು ಡಕಾಯಿಟ್ರಾಗಿದ್ರಲ್ಲ, ಪರಕಾಲನ್ನು ಅವ್ರ ತಂದೆ ವಂಶದಿಂದ ಬೆಟ್ಟದ ಕಳ್ಳ. ಅವರು ಬೆಟ್ಟದ ಕಳ್ಳ ಅಂತ ಸಿನಿಮಾನೂ ಇತ್ತು ಏನೋ. ಬೆಟ್ಟದ ಕಳ್ಳವಾಗಿದ್ರು ಇವರು. ಬೆಟ್ಟದ ಕಡೆ ಎಲ್ಲ ಹೋಗೋ ಅವ್ರನ್ನೆಲ್ಲ ಅಡ್ಡ ಕಟ್ಕೊಂಡು ಅವ್ರನ್ನೆಲ್ಲ ಕೊಲೆ ಮಾಡಿ ಸುಲಿಗೆ ಮಾಡೋದು, ಈ ತರದ್ದೆಲ್ಲನೇ ಮಾಡ್ತಾ ಇದ್ರು ಅವರು. ಅದೆಲ್ಲಾನು ಪಾಪದ ಲೆಕ್ಕದಲ್ಲೇ ಸೇರ್ತಲ್ಲ. ಪಾವಿಯೇರ್ ಉಣರಾದ ಎತ್ತನೈ ಪಹಲಂ ಪழுದು ಪೋಯ್ ಒಳಿಂದ ನಾನು ಹಾಳಾಗೋಯ್ತು. ಯಾವಾಗ ಎಷ್ಟು ದಿವಸ ಹರಿಯಕ್ಕೆ ಬಿಟ್ಬಿಟ್ಟೆ. ಇವಾಗ ನೀರ್ ಹರಿತಾ ಇದ್ದಾಗ ನಾವು ಅನ್ಸುತ್ತೆ, ಅಯ್ಯೋ ಅಣೆಕಟ್ಟು ಕಟ್ಟಿದ್ರೆ ಎಷ್ಟೊಂದು ನೀರ್ ಶೇಖರಿಸ್ಬೋದಾಗಿತ್ತು ಅಂತ. ಯಾವಾಗ್ಲೂ ಜೋರಾಗಿ ಮಳೆ ಬಂದಾಗ ಲೇಔಟ್ ಅಲ್ಲಿ ಮೇಲ್ಗಡೆಯಿಂದ ದಬದಬಾ ಅಂತ ಹರಿಯತ್ತೆ, ಯಾಕಂದ್ರೆ ಲೆವೆಲ್ ಇದೆಯಲ್ಲ, ನದಿ ತರ ಹರಿದು ಹೋಗ್ತಾ ಇರುತ್ತೆ. ಒಳ್ಳೆ ನೀರು, ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಇದನ್ನೆಲ್ಲ ಅನ್ಯಾಯವಾಗಿ ಶೇಖರಣೆ ಮಾಡದೆ ವೇಸ್ಟ್ ಆಗ್ಬಿಡ್ತಾ ಇದೆಯಲ್ಲ ಅಂತ. ಬಹುಶಃ ಇಲ್ಲಿ ಕಮಲಮ್ಮನ ಗುಂಡಿ ಇತ್ತಲ್ಲ ಮುಂಚೆ, ಅದು ಅಲ್ಲಿ ಶೇಖರಣೆ ಆಗ್ತಾ ಇತ್ತು ಅಂತ ಕಾಣೋದು. ಇವಾಗ ಅದೆಲ್ಲ ಪಾರ್ಕ್ ಹೋಗಿರ್ತ ಎಲ್ಲ ಗ್ರೌಂಡ್ ಮಾಡ್ಬಿಟ್ಟಿದ್ದಾರೆ.
ಅದನ್ನ ಹಾಗೆ ರಿಸರ್ವ್ ತರ ಮೇಂಟೈನ್ ಮಾಡ್ಕೊಂಡು ಅದ್ರ ಮೇಲೆ ಆಟ ಆಡಕ್ಕೆ ಅವ್ರು ಮಾಡ್ಬೇಕಾಗಿತ್ತು. ಆ ತರ ಎಷ್ಟು ಚೆನ್ನಾಗಿದೆ, ಗ್ರೌಂಡ್ ವಾಟರು ಎಲ್ಲ ರೆಪ್ಲೆನಿಶ್ ಆಗ್ತಾ ಇತ್ತು. ಅದೆಲ್ಲ ಮಾಡಿಲ್ಲ. ಒಂಥರ ನಮ್ಮ ಜೀವನನೂ ಹಾಗೇನೆ, ಹರಿದು ಹೋಗಿರೋ ನೀರ್ಗೆ ಅಣೆಕಟ್ಟು ಕಟ್ಲಿಲ್ವಲ್ಲ ಅಂತ ಬೇಸರ ಮಾಡ್ಕೊಳ್ಳೋದ್ರ ಆಗೋಗಿರೋ ಕಾಲಕ್ಕೆ ಎಷ್ಟು ವರ್ಷ ನಾವು ಜೀವನ ಕಳೆದ್ಬಿಟ್ವಲ್ಲ. ನಿಜವಾಗ್ಲೂ ದೇವರನ್ನ ನೆನೆಸ್ಕೊಳ್ದೆ ನಾನು ನನ್ನ ಜೀವನ, ನನ್ನ ಸಂಸಾರ ಹೀಗೆ ಅದ್ರ ಹಿಂದೆನೆ ಓಡಾಡ್ಕೊಂಡು ಅದ್ರ ಹಿಂದೆ ಓಡಿನೇ ಓಡಿ ಅಂತ ಹೇಳ್ತಾರಲ್ಲ, ಅದ್ರ ಹಿಂದೆ ರ್ಯಾಟ್ ರೇಸ್ ಆತರ ಓಡ್ಕೊಂಡು ಕಾಲ ಕಳೆಯುತ್ತೆ. ಪழுದು ಪೋಯ್ ಒಳಿಂದನ ನಾಳ್ ಅದನ್ನೇ ಹೇಳ್ತಾರೆ ಅವ್ರು. ಮೊದಲನೇ ಹಾಡಲ್ಲೇ ಹೇಳ್ತಾರೆ, ಉಮನಾರ್ ಕಂಡ ಕನವಿನೆಲ್ಪು. ಒಬ್ಬ ಮೂಗ ಬೆಳಗ್ಗೆ ಎದ್ದು ಒಳ್ಳೆ ಒಂದು ಕನಸು ಬರುತ್ತೆ. ಬೆಳಗ್ಗೆ ಎದ್ದು ಹೇಳ್ಬೇಕು ಅಂತ ಅನ್ಕೊಂಡ್ರೆ ಯಾರು ಹೇಳ್ತಾನೆ, ಹೇಗೆ ಹೇಳ್ತಾನೆ? ಚೆನ್ನಾಗಿರೋ ಒಂದು ಕನಸು ಬಿತ್ತು, ನಾನು ಅದ್ರ ಮಹಾರಾಜ ಆಗಿದ್ದೆ ಅಂತ ಇನ್ನೊಂದೇನೋ ಹೇಳ್ಬೇಕು ಅಂತಿದ್ರೆ ಆ ಕನಸಲ್ಲಿ ಮೂಗಂಗೆ ಹೇಗಾಗಲ್ವೋ ಅದೇ ತರ ಈ ಕಳೆದೋಗಿರೋ ದಿವಸದಲ್ಲೆಲ್ಲ ಏನ್ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ಈ ಸಾರ್ಥಕವಾದಂತೆ ಏನೂ ಇರೋದಿಲ್ಲ. ಅಷ್ಟ್ಯಾಕೆ ಒಂದು ದಿವಸದಲ್ಲಿ 24 ಗಂಟೆ ಕಾಲನೇ ನೀವು ತೆಗೆದು ನೋಡ್ಕೊಂಡ್ರೆ ನಮಗೆ ನಾವು ಊಟ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ನಮ್ಮ ಮನೆಯವ್ರು ಕೊಡ್ಬೇಕು, ಮನೆ ಕ್ಲೀನ್ ಆಗಿ ಇಟ್ಕೋಬೇಕು, ಬಂದವ್ರು ನೋಡಿ ಹೋಗ್ಬಿಡ್ಬೇಕು, ಇದೆಲ್ಲ ಏನೋ 38 ಇರುತ್ತಲ್ಲ, ಅದಕ್ಕೆ ನಾವು ಟೈಮ್ ಜಾಸ್ತಿ ಕೊಡ್ತಾ ಇದೀವಿ ಹೊರತು ಆತ್ಮಗುಣಕ್ಕೆ ಹೆಚ್ಚಿಗೆ ಅದಕ್ಕೆ ಲೇಪನ ಮಾಡಕ್ಕೆ ಏನಾದ್ರು ಮಾಡಿದೀವ, ವ್ಯಾಲ್ಯೂ ಆಡ್ ಮಾಡ್ಕೊಳ್ಳೋಕೆ ಸಾರ್ಥಕವಾಗಿ ಏನಾದ್ರು ಕಳೆದ್ವಾ ಅಂದ್ರೆ ಏನೂ ಇಲ್ಲ. ಅದು ಲೆಕ್ಕ ಹಾಕಿದ್ರೆ 24 ಗಂಟೆ ಕಾಲದಲ್ಲಿ ಭಗವಂತನ ನೆನೆಯೋದು ತುಂಬಾ ತುಂಬಾ ಕಡಿಮೆ. ಹಾಗೆ ನೋಡಿದ್ರೆ ಈ ಕ್ಲಾಸ್ಗಳೆಲ್ಲ ಇರೋದು ಒಂಥರ ಪರವಾಗಿಲ್ಲ, ಕಂಪಲ್ಸರಿ 1 hour ಆದ್ರೂ ಆ ದೇವರನ್ನ ನೆನೆಸ್ಕೊಳ್ತೀವಿ ಅಲ್ಲಿ ಇಲ್ಲಿ ಪಾಠಗಳ ಮೂಲಕ, ಶ್ಲೋಕಗಳ ಮೂಲಕ. ಆ ತರ ನಾವಾಗಿ ಅವನ ಸಮಯ ಒದಗಿಸಿಡೋದು ಕಡಿಮೆನೆ. ಅದಕ್ಕೆ ಪழுದು ಪೋಯ್ ಒಳಿಂದನ ನಾಳೆಲ್ಲ ಹಾಳಾಗೋಯ್ತು ಅನ್ಯಾಯವಾಗಿ. ಇದು ಈ ಪುಡಂದೇನಲ್ಲಿ ಇದೆಯಲ್ಲ, ಇಲ್ಲಿ ಬಂದು ನಾನು ಕೈಂಕರ್ಯ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ ನಾವಿನಾಲ್ ಉಯ್ಯನಾನ್ ಕಂಡುಕೊಂಡೆ. ನಾನು ಒಂದು ಉಜ್ಜೀವನ ಆಗಕ್ಕೆ ಒಂದು ಮಂತ್ರ ಕಂಡುಕೊಂಡಿದ್ದೀನಿ, ನಾಲ್ಗೆಯಿಂದ ಹೇಳುವಂಥದ್ದು. ಭಗವಂತನೇ ನನ್ಗೆ ಉಪದೇಶ ಮಾಡಿದ್ದಾನೆ. ನಾರಾಯಣ ಎನ್ನು ನಾಮಂ. ತುಂಬಾ ಸೊಗಸಾದ ಒಂದು ದಶಕ ಇದು. ಪ್ರತಿಯೊಂದರಲ್ಲೂ ನಾರಾಯಣ ಎನ್ನು ನಾಮಂ, ನಾರಾಯಣ ಎನ್ನು ನಾಮಂ ಅಂತ ಎಂಡಾಗುತ್ತೆ. ಹಾಡಕ್ಕೂ ತುಂಬಾ ಚೆನ್ನಾಗಿದೆ, ಕೇಳಕ್ಕೂ ತುಂಬಾ ಚೆನ್ನಾಗಿದೆ. ಪಿರ ಪಿರ ಪಿರರಿಯೇ ಇವರವರೆನ್ನೇ ತಿನ್ನದೋ ತನ್ಮಯನ್ನುಣರಿ கற்பகம் புலவர் களைக்கணென்றுலகில் ಕಂಡವಾ ತೊಂಡರೈ ಪಾಡು. ಕற்பகம், ಅಯ್ಯೋ ನೀನೇ ಕಲ್ಪವೃಕ್ಷ, ನಿನ್ನ ಬಿಟ್ರೆ ಇಲ್ಲ ಅಂತ ಕಂಡವರೇ ಪಾಡು. ಸಿಕ್ಕದವ್ರನ್ನೆಲ್ಲ ನಮ್ಗೆ ಯಾರಾದ್ರೂ ಒಂದು ಸಣ್ಣ ಉಪಕಾರ ಮಾಡ್ಬಿಟ್ರೆ ಅವರನ್ನ ನೀವೇ ದೇವಾದಿ ದೇವ ಕಲ್ಪವೃಕ್ಷ ಕಾಮಧೇನು ಅಂತ ಅವ್ರನ್ನ ಹೊಗಳಿ ತೊಂಡ ಅವರನ್ನ ಪಾಡು ಆತರ ಹಾಡ್ಕೊಂಡಿದ್ ಬರ್ತೀವಿ ಅಂತ. ಯಾರು ಹಾಡ್ಬೇಕು? ದೇವ್ರನ್ನ ಹಾಡ್ಬೇಕು, ಅವ್ರನ್ನ ಹಾಡಲ್ಲ. ಯಾವ್ದೋ ಒಂದು ಸಣ್ಣ ಉಪಕಾರ ಮಾಡಿದವ್ರು ಅವ್ರನ್ನ ಹಿಂದೆನೆ ಓಡಾಡ್ಕೊಂಡು ಅವ್ರನ್ನೇ ಹಾಡ್ತಾ ಇರ್ತೀವಿ. சூழ்புரளாளே சொல்லுவேன் வம்மின் சூழ்புனல் குடந்தையே தொழுமின் பொருள் ಕಾಣ್ವಿನ್ ಪಾಡಿ ನೀರ್ ಉಯ್ಮಿನ್. ಒಳ್ಳೆ ಸಾರ್ಥಕವಾದ ಒಂದು ಪುರುಷಾರ್ಥ. ಏನಪ್ಪಾ ಅಂದ್ರೆ ನಾಮ, ಭಗವಂತನ ನಾಮ. ನಾನು ಹಾಡ್ತೀನಿ, ನೀವು ಹೇಳಿ. ನಾರಾಯಣ ಎನ್ನುಂ ನಾಮಂ. ನಾನು ಹೇಳ್ತೀನಿ, ನಾನು ಸೊನ್ನೆ ನಂಬರ್ ಮುದೈಪೆನ್, ನೀವು ಹೇಳಿ ಅಂತ ಹೇಳ್ತಾರೆ, ಮುಂದೆ ಬರುತ್ತೆ ಅದು. ಅಷ್ಟು ಚೆನ್ನಾಗಿದೆ ಅವರು. ನಾನು ಹೇಳ್ತೀನಿ, ಸುಮ್ಮನೆ ನೀವು ಹೇಳಿ ಅಂತ ನಾನು ಹೇಳ್ಬಿಡಲ್ಲ. ಅಷ್ಟು ಒಳ್ಳೆ ನಾಮ, ಸಾರ್ಥಕವಾದ ಉಜ್ಜೀವನ ಆಗೋಕೆ ಒಂದು ನಾಮ. ಇರಪಿರ ಪರಿಯರಿ. ನಾವು ಎಷ್ಟು ಹುಟ್ಟಿದ್ವಿ, ಯಾವಾಗ ಹುಟ್ತೀವಿ ಅಂತ ಗೊತ್ತಿಲ್ಲ, ನಮ್ ಚಾಯ್ಸ್ ಇಲ್ಲ. ಯಾವಾಗ ಸಾಯ್ತೀವಿ ಅಂತಾನೂ ಗೊತ್ತಿಲ್ಲ. ಇರಪ್ ಹರಿಯರ್, ಪಿರಪ್ಪು ಇರಪ್ಪು ಯಾವುದು ನಮ್ಗೆ ಗೊತ್ತಾಗಲ್ಲ. ಇವರವರೆನ್ನೀರ್, ಯಾರು ಹೊಟ್ಟೆಲಿ ಹುಟ್ತೀವಿ, ಯಾವಾಗ ಸಾಯ್ತೀವಿ, ಯಾರು ನಮಗ್ ಸಿಗ್ತಾರೆ ಅಂತ ಏನು ಗೊತ್ತಾಗಲ್ಲ, ಒಂದೂ ಗೊತ್ತಾಗಲ್ಲ. ಇನ್ನದೋ ತನ್ಮಯನ್ರುಣರಿ. ನಮಗ್ ಮುಂದೆ ಏನಾಗತ್ತೆ, ಅದು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಭವಿಷ್ಯದಲ್ಲಿ ಏನು ಗೊತ್ತಾಗಲ್ಲ. ಕಲ್ಪಹಂ ಪುಲವಿರ್, ಯಾರಾದ್ರೂ ಒಬ್ಬರು ಸಿಕ್ಬಿಟ್ರೆ ಅವ್ರನ್ನೇ ನೀನೇ ಈಶಾ ನೀನೇ ಅಂತ ಹೇಳ್ಬಿಟ್ಟು ಅವ್ರನ್ನ ಕೊಂಡಾಡ್ಕೊಂಡು ಅವ್ರ ಹಿಂದೆ ತಿರುಗಿಬಿಡ್ತಾ ಇದೀವಿ ಅಂತ ಹೇಳ್ಕೊಂಡೆ. ಮುಂದಿನ ಹಾಡು. ஊரான் குடந்தை உத்தமன் ஒரு கால் இருகால் சிலை விளைய தேராவரக்கர் தேர் வெள்ளம் செற்றான் வத்தாவரு புனல் சூழ் பேரான் பேராயிரமுடையான் பிறங்கு சிறை வண்டரைகின்ற தாரான் தாராவயல் சூழ்ந்த சாலிகிராமம் அடை நெஞ்சே. ಇದು
ಮುಕ್ತಿನಾಥ್ ಕ್ಷೇತ್ರದಲ್ಲಿ ಹಾಡಿರುವಂತ ಹಾಡು. ಕಾಲ್ನಡಿಗೆನಲ್ಲಿ ಆಗಿನ ಕಾಲಕ್ಕೆ ಹೋಗಿದ್ರು ಅಂತ ನೋಡಿ, ಕಾಲ್ನಡಿಗೆ ಬಹುಶಃ ಅವರು ಒಂದು ಕುದುರೆ ಇಟ್ಕೊಂಡಿದ್ರು, ಆ ಕುದುರೆ ಮೇಲೆ ಹೋಗ್ತಾ ಇದ್ರು ಏನೋ ಇರ್ಬೋದೇನೋ. ಆದ್ರೂ ಇಲ್ಲಿ ದಕ್ಷಿಣ ಭಾರತದಿಂದ ಅಲ್ಲಿ ಮುಕ್ತಿನಾಥ್ ಕ್ಷೇತ್ರ ಇವ್ರೊಬ್ರೇ ಹಾಡಿರೋದು. ಊರಾನ್ ಕುಡಂದೈ ಉತ್ತಮನ್, ಅಲ್ಲಿ ಹೋಗಿ ಇಲ್ಲಿ ದಕ್ಷಿಣದಲ್ಲಿರೋ ತಿರುಕುಡಂದೈ ಆರಾಮುದನನ್ನ ಜ್ಞಾಪಿಸ್ಕೊಳ್ತಾರೆ. ಇರುಕಾಲ್ ಶಿಲೆ ಒಳೆಯ ಅವನು ಒಂದ್ ಕಾಲದಲ್ಲಿ ಏನ್ ಮಾಡಿದ್ರು, ಒಬ್ಬ ಬಾಣವನ್ನ ಬಿಟ್ಟು ತೇರಾವರಕ್ಕ ತೇರ್ ವೆಳ್ಳಂ, ರಾಮನಾಗಿ ಎಲ್ಲಾರು ಇದು 10 ತಲೆ ಇರೋ ರಾವಣನಾಗಿ ಅವನನ್ನೆಲ್ಲ ಕೊಂದಲ್ಲ. ಶಟ್ರಾನ್ ಭಕ್ತ ಅವರು ಪುನರ್ ಶೂಳ್ ಪೇರಾನ್, ಶಾರಂಗಪಾಣಿ, ಅದಕ್ಕೆ ಅಲ್ಲಿ ಜ್ಞಾಪಿಸ್ಕೊಳ್ತಾರೆ. ಅಲ್ಲಿ ತಿರುಕುಟಂದೆಯನ್ನ ಜ್ಞಾಪಿಸ್ಕೊಳ್ಬೇಕಾದ್ರೆ ಆ ಶಾರಂಗ ಧನಸ್ಸು ಜ್ಞಾಪಕ ಬರುತ್ತೆ. ಅದಕ್ಕೆ ತೇರಾವರಕ್ಕರ್ ಶಿಲೆ ವಿಳೆಯ ಅಂತ ಹೇಳಿ ತೇರಾವರಕ್ಕರ್ ಅಂತ. ತೇರ್ ವೆಳ್ಳಂ ಶಟ್ರಾನ್ ಭಕ್ತ ಅವರು ಪುನರ್ ಶೂಳ್ ಪೇರಾನ್. ಈ ವತ್ತಾವರು ಪುನಃ ಶಿವಪೇರ ಅಂತಂದ್ರೆ ತಿರುಕುಡದಲ್ಲಿ ಅದು ಒತ್ತುದೇ ಇರುತ್ತೆ, ನೀರು ಕಾವೇರಿ ಯಾವಾಗ್ಲೂ ಹರಿತಾ ಇರುತ್ತೆ. ತೇರಾಯಿರ ಮುಡೆಯಾನ್, ಅವನಿಗೆ 1000 ನಾಮ ಇದೆ ಅವನಿಗೆ. ಪಿರಂಗ್ ಚಿರೆವಂಡುರ ಹಿಂಡ್ರ ತಾರಾನ್, ಅವ್ನು ಹಾಕೊಂಡಿರೋ ಮಾಲೆಗೆ ಹಾಗೆ ದುಂಬಿಗಳು ಜಯಂಕಾರ ಮಾಡಿ ಸುತ್ತುವರಿತಾ ಇದೆ ಅಂತ. ತಾರಾವಳಲ್ ಶೂಂದ, ಹಾಗೆ ಅಲ್ಲಿ ಇವಾಗ ಶಾಲಿಗ್ರಾಮದಲ್ಲಿ ಅಲ್ಲಿ ನಾವು ಹೋದಾಗ ಸ್ನೋಫಾಲು ಅದು ಇದು ಅಲ್ಲೇನೋ ಅಷ್ಟು ವೆಜಿಟೇಷನ್ ಇಲ್ಲ. ಬಹುಶಃ ಇವ್ರು ಹೋಗಿದ ಕಾಲಕ್ಕೆ ಏನಾದ್ರು ಇತ್ತೋ ಏನೋ ಗೊತ್ತಿಲ್ಲ. ಶೂಂದ ಶಾಲಿಗ್ರಾಮಂ ಮಡೆ ನೆಂಜೆ, ಅಲ್ಲಿಗೆ ಹೋಗಿ ನೀವು ಕೈಂಕಾರ ಮಾಡಿ ಅಂತ ಹೇಳ್ತಾರೆ. ತುಂಬಾ ಸೊಗಸಾದ ಹಾಡುಗಳು. ತಿರುಮಂಗೆ ಆಳ್ವಾರು ಮುಳುಗೋಗ್ಬಿಡ್ತೀವಿ, ಸಮಯ ಹೋಗೋದೇ ಗೊತ್ತಾಗಲ್ಲ ಅದ್ರಲ್ಲಿ. ಇನ್ನೊಂದು ಅಂದ್ರಾಯರ್ ಕುಲಕ್ಕುಡಿಯೋಡ ಅಣಿಮಾಮಲರ್ ಮಂಗಯೋಡ அன்பளவி அவுணர்க்கு என்றானும் இரக்கமில்லாதவனுக்கு உரையும் இடமாவது இரும்பொழில் சூழ் நன்றாய புனல் நரையோன் திருவாலி குடந்தை தடந்திகள் கோவலனகர் நின்றான் இருந்தான் கிடந்தான் நடந்தார்கிடம் மாமலையாவது ನೀರ್ಮಲೆಯೇ. ನೀರ್ಮಲೆ ಅಂತ ಒಂದು ಕ್ಷೇತ್ರ, ಇದು ಹೆಚ್ಚು ಕಡಿಮೆ 30-40 ಕಿಲೋಮೀಟರ್ ದೂರದಲ್ಲಿ ಚೆನ್ನೈಯಿಂದ ಸಿಗುತ್ತೆ. ಇದು ತುಂಬಾ ಸುಂದರವಾದ ಕ್ಷೇತ್ರ. ಅಲ್ಲೇ ನಿರಂದಾನ್ ಕಿಡಂದಾನ್ ಅಂತ ನಿಂದ್ರ ತಿರುಕೋಲಂ ಕೆಳಗಡೆ ಶ್ರೀನಿವಾಸನ್ನು, ಕಿಡಂದ ತಿರುಕೋಲ್ ಮಲ್ಕೊಂಡಿರೋದು, ಮೇಲೆ ಇರಂದಾನ್ ನರಸಿಂಹ ಅವತಾರ, ಎಲ್ಲ ನಡೆಂದಾನ್ ಅಲ್ಲಿ ತ್ರಿವಿಕ್ರಮ ಅವತಾರ, ಎಲ್ಲ 4 ತರನು ದೇವರು ಒಂದೇ ಬೆಟ್ಟದಲ್ಲಿ ಇದೆ, ಅದನ್ನ ನೋಡ್ಬೋದು. ಈ ವಿಶೇಷವಾಗಿ ತಿರುನೀರ್ಮಲೆ ನೋಡ್ಬೇಕಾದ್ರೆ ಇದು ಕ್ಷೇತ್ರದ್ದು ಬರುತ್ತೆ ಮುಂದೆ. ಆ ತಿರುನೀರ್ಮಲೆ ನೋಡ್ಬೇಕಾದ್ರೆ ತುಂಬಾ ನೆರೆ ಆಗಿ 6 ತಿಂಗಳು ಕಾದ್ರಂತೆ. ಎದುರುಗಡೆ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲೇ ಕಾಯ್ತಾ ಇದ್ರಂತೆ. ನೀರ್ ಕಡಿಮೆ ಆದ್ರೆ ಹೋಗಿ ಅಲ್ಲಿ ಏನೋ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಗೊಬ್ಬರ ನೋಡೋಣ ಯಾವ ದೇವರಿದ್ದಾರೆ ಅಂತ ಅನ್ಕೊಂಡು 6 ತಿಂಗಳು ಕಾದು ನೆರೆ ಕಡಿಮೆ ಆದಾಗ ದಾಟ್ಕೊಂಡು ನೀರ್ ಹೋಗಿ ನೋಡಿದ್ದು ಅಲ್ಲಿ. ಅಲ್ಲೂ ಅಷ್ಟೇನೆ ಅಂಡ್ರಾಯರ್ ಕುಲಕ್ಕುಡಿಯೋಡು, ಅವು ಎಲ್ಲಾನು ಅವತ್ತು ಕೃಷ್ಣಾವತಾರ ಮಾಡಿದೆಯಲ್ಲ ನೀನು, ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ ಅಷ್ಟೇ. ತಿರುಕುಡಂದೆ ಇದರಲ್ಲಿ ಬರುತ್ತೆ. ಮಾಮಲೆಯಾವದು ನೀರ್ಮಲೆಯೇ, ಈ ನೀರ್ಮಲೆ ವಿಶೇಷವಾದ ನೀರ್ಮಲೆ. ಇದು ಹಾಡಿಗೂ ದಿವ್ಯದೇಶಕ್ಕೂ ಇದನ್ನ ಹಾಡ್ಬೋದು. ಈ ತಿರುವಾಲಿ ಕ್ಷೇತ್ರಕ್ಕೂ ಹಾಡ್ಬೋದು, ಕುಡಂದೈ ಕ್ಷೇತ್ರಕ್ಕೂ ಹಾಡ್ಬೋದು. ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದಾರೆ. மாடாய கண்பனிப்ப மென்முலைகள் பொன்னரம்ப நாடாளும் நின்னினைந்த நைவேற்கு ஓமண்ணளந்த தாளாளா தன் குடந்தை நகராளா வரையெடுத்த தோளாளா ಎಂತನಕ್ಕೋ ತುಣಯಾಳ ನಾಯೇ. ಏನೆಲ್ಲ ದೊಡ್ಡ ದೊಡ್ಡ ಭೂಮಾ ಕೆಲಸಗಳನ್ನೆಲ್ಲ ಮಾಡಿದ ನೀನು. ಮಂಡಳಂದ ತಾಳಾಳ, ಇಡೀ ಜಗತ್ತನ್ನ ತ್ರಿವಿಕ್ರಮ ಅವತಾರ ಆಗಿ ಎಲ್ಲ ಆಳ್ಕೊಂಡಿಯಲ್ಲ ನೀನು. ತನ್ ಕುಡಂದೈ ನಹರಾಳ, ತುಂಬಾ ತಂಪಾಗಿರುವಂತ ಕ್ಷೇತ್ರ ತಿರುಕುಡಂದೆ. ಆ ನಗರಕ್ಕೆ ನೀನು ಅಧಿಪತಿಯಾಗಿ ನಿತ್ಯವಾಸ ಮಾಡ್ತಾ ಇದೆಯಲ್ಲ. ವರ ಎಡೆತ್ತ ತೋಳಾಲ, ಗೋವರ್ಧನ ಬೆಟ್ಟವನ್ನ ಐತಿ ಬೃಂದಾವನದಲ್ಲಿರೋ ಆಯರ್ಪಾಡಿ ಜನಗಳನ್ನೆಲ್ಲ ಕಾಪಾಡಿದೆಯಲ್ಲ ನೀನು ಅಂತ ಹೇಳ್ತಾರೆ. ಎಂತನಕ್ಕೋ ತುಳಯಾಳ ಏನ್ ನನಗೆ ನೀನು ಜೊತೆಯಾಗಿರೋದಿಲ್ವಾ? ಇಷ್ಟೆಲ್ಲ ಕೆಲಸ ಮಾಡಿ ಕಷ್ಟವಾದ ಕೆಲಸ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನನ್ ಜೊತೆಗೆ ನನಗೆ
ಜೊತೆಯಾಗಿರಕ್ಕಾಗಲ್ವಾ ನಿಮ್ಗೆ? ಆಗತ್ತೆ ಅಂತ, ಅದಕ್ಕೆ ಆಗಲ್ವಾ ತೊಳೆ ಕೇಳ್ತಾರೆ. ತುಣೆಯಾಳ ನಾಹಾಯೆ ಆಗಲ್ವಾ ಅಂತ ಕ್ವಶನ್ ಮಾರ್ಕ್ ಅಲ್ಲಿ. குயிலாலும் வளர்பொழில் சூழ்தன் குடந்தை குடமாடி துயிலாத கண்ணினையே நின்னினைந்து துயர்வேனோ உயிலாலும் இளமதிக்கே வளையிழந்தேற்கு ಇದು ನಡುವೆ ವಯಲಾಲಿ ಮಣವಾಳ ಕೊಳ್ವಾಯೋ ಮಣಿನಿರಮೇ. ನಾಯಕಿ ಭಾವದಲ್ಲಿ ಹಾಡುವಂತ ಹಾಡು ಇದು. ಕುಯಿಲಾಲು ಕೋಗಿಲೆಗಳು ಕೂಗ್ತಾ ಇರುತ್ತಂತೆ. ಕೋಗಿಲನ್ನ ಕೂಗ್ತಾ ಇರ್ಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಬೇಕು ನಾವು. ಕೋಗಿಲೆಗಳೆಲ್ಲ ಗಂಡು ಕೋಗಿಲೆಗಳು ಕೂಗ್ತಾ ಇವೆ, ಹೆಣ್ಣು ಕೋಗಿಲನ್ನ ಅಟ್ರಾಕ್ಟ್ ಮಾಡಕ್ಕೆ. ಇವಾಗ ಸೀಸನ್ ಆಲ್ಮೋಸ್ಟ್ ಎಲ್ಲ ಎಲ್ಲಿ ಯಾರ್ಯಾರ ಮನೆ ಹತ್ರ ಮರಗಳಿವೆಯೋ ಅವರ ಇದನ್ನ ಅನುಭವಕ್ಕೆ ಬರುತ್ತೆ. ಅದು ಗಂಡು ಕೋಗಿಲೆಗಳು ಕೂಗ್ತಾ ಇರುತ್ತೆ ಯಾವಾಗಲೂ ಹೆಣ್ಣು ಕೋಗಿಲನ್ನ ಹುಡ್ಕೊಂಡು. ಆ ಕುಯಿಲಾಲು ವಳರ್ಪೊಳ್ಳು, ಅದಕ್ಕೆ ಅಂದ್ರೆ ಅಲ್ಲಿ ಸಮೃದ್ಧಿ, ಜಲ ಸಮೃದ್ಧಿ, ಪುಷ್ಪ ಸಮೃದ್ಧಿ ಎಲ್ಲ ಇತ್ತು ಅಂತ ಗೊತ್ತಾಗುತ್ತೆ. ತನ್ ಕುಡಂದೈ ಕುಡ ಮಾಡಿ, ಆ ತಿರುಕುಡಂದೈನಲ್ಲಿ ವಾಸವಾಗಿರೋ ಭಗವಂತನಿಗೆ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಹಾಡ್ತಾ ಇದೆ. ತುಯಿಲಾದ ಕಣ್ಣಿನಯ, ನನಗಂತೂ ಕಣ್ಣು ಮುಚ್ಚಿದ್ರೆ ನಿದ್ದೆನೆ ಬರಲ್ಲ. ನಿನ್ನಿನಿಂದ ತುಯರ್ವೇನೋ, ನಿನ್ನನ್ನೇ ನೆನೆಸ್ಕೊಂಡು ನನಗೆ ನಿದ್ದೆನೆ ಬರಲ್ಲ. ನಮ್ಗೆ ಯಾರಿಗಾದ್ರೂ ಈ ತರ ಆಗತ್ತಾ ನೋಡಿ? ಖಂಡಿತ ಇಲ್ಲ. ನಿದ್ದೆ ಬರ್ದೇ ಇರ್ಬೋದು, ಬೇರೆ ಕಾರಣ ಏನಕ್ಕೋ. ನಾಳೆ ಬೆಳಗಾದ್ರೆ ಮೋಡ ಹೋಗತ್ತೇನೋ, ಬಿಸಿಲು ಬರುತ್ತೇನೋ, ಬಟ್ಟೆ ಒಣಗಿಸೋಣ ಅಂತ ಆ ತರ ಸಣ್ಣ ಸಣ್ಣ ಕ್ಷುಲ್ಲಕ ವಿಷಯದ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಭಗವಂತನನ್ನ ಇನ್ನು ಹೋಗಿ ನಾವು ಸೇರ್ಲಿಲ್ವಲ್ಲ, ಅವನಿಗೆ ನಾವು ಕೈಂಕರ್ಯ ಮಾಡ್ತಾ ಇಲ್ವಲ್ಲ ಅಂತ ಎಂದಾದ್ರೂ ಬೇಜಾರು ಪಟ್ಕೊಂಡು ನಿದ್ದೆ ಕೆಟ್ಕೊಂಡು ಮಲ್ಕೊಂಡಿದೀವ? ಇಲ್ಲ. ನಮ್ದು ಸಾವಿರ ನಮ್ಗೆ ಸಂಸಾರದ್ದು. ಯಾವಾಗ ನಾವು ಸುಖವಾಗಿರ್ತೀವಿ, ಯಾವಾಗ ನಮ್ಗೆ ನಿದ್ದೆ ಬರುತ್ತೆ, ಯಾವಾಗ್ಲೂ ನಮ್ದೇ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಇವ್ರು ಹೇಳ್ತಾರೆ, ತುಯಿಲಾದ ಕಣ್ಣಿನಗೆ, ನನಗೆ ಮಾತ್ರ ನಿನ್ನನ್ನೇ ನೆನೆಸ್ಕೊಂಡು ನನಗೆ ನಿದ್ದೆನೆ ಬರ್ಲಿಲ್ಲ. ಮೊಯಿಲಾಲೊಂ ಇಳಮದಿಕ್ಕೆ ಒಳಗಿಳಂದೇ, ಈ ತರ ನಿನಗೆ ಸೋತೆ ನಾನು, ಒಳೆ ಇಳಂದೇ ಅಂತ ಹೇಳಿದ್ರೆ ಬಳೆಯನ್ನ ಕಳ್ಕೊಂಡೆ ಅಂತ ಹೇಳಿದ್ರೆ ನಿನ್ನ ಮೇಲೆ ನಿನ್ನನ್ನ ಒರೆಸಿ ಭಕ್ತಿಯ ವಿನಿವೇಶದಲ್ಲಿ ಅನುರಾಗಗೊಂಡು ಬಳೆ ಎಲ್ಲ ಸಡಲ ಆಗಿ ಕಳ್ಕೊಂಡ್ಬಿಟ್ಟೆ ಅಂತ ನಾಯಿಕಾ ಭಾವದಲ್ಲಿ ಹಾಡು ಅಂತ ಹೇಳಿದ್ಮೇಲೆ ಆಗ್ಲೇನೆ. ಇದು ನಡುವೆ ವಯಲ ಅಲಿ ಮಣವಾಳ ಕೊಳ್ವಾಯೋ ಮಣಿ ನಿರಮೆ, ಇದ್ರ ಮಧ್ಯೆ ನನ್ನ ಮೈ ಬಣ್ಣ ಬೇರೆ ಅದನ್ನ ತಗೊಂಡ್ಬಿಟ್ಟೆ, ಬೆಳೆಸ್ಕೊಂಡ್ಬಿಟ್ಟಿದ್ದಾಳಂತೆ. ಯಾರಾದ್ರೂ ನೋಡಿದ್ರೆ ಇವು ಏನಾಯ್ತು ಇವಳಿಗೆ ಅಂತ ತಕ್ಷಣ ಕೇಳುತ್ತಾ ಅದನ್ನ ಹೇಳ್ತಾರೆ. ಇನ್ನು ಬೇಕಾದಷ್ಟಿದೆ ಬೆರೆಯ ತಿರುಮೊಳಿನಲ್ಲಿ. ಇನ್ನು ಒಂದೆರಡು ಹಾರಿಸ್ಬಿಟ್ಟು ಕಿಡಂದ ನಂಬಿ ಹೋಗ್ತೇನೆ. கிடந்த நம்பி குடந்தை மேவி கேளலாய் உலகை இடந்த நம்பி எங்கள் நம்பி ஏறிய கடந்த நம்பி கடியார் இலங்கை உலகை ஈரடியார் நடந்த நம்பி நாமம் சொல்லில் நமோ நாராಯಣಮೇ. நடந்த ನಂಬಿ, ಕಿಡಂದ ನಂಬಿ ಎಲ್ಲ ಕೋಲದಲ್ಲೂ ಇದ್ದಾನೆ. ಅರ್ಚಾಮೂರ್ತಿನಲ್ಲಿ ಮಲಗಿರೋಗೆ ಶಯನ ತಿರುಕೋಲಮ್ಮು, ಕೂತಿರೋದು ವೀತಿರಂದ ತಿರುಕೋಲಮ್ಮು, ನಡೆಯೋದು ನಿಂತಿರೋದು ಎಲ್ಲ ತಿರುಕೋಲಮ್ಮಲ್ಲೂ ಭಗವಂತ ಇದ್ದಾನೆ. ಕಿಡಂದ ನಂಬಿ ಕುಡಂದೈ ಮೇವಿ, ಸಾರಂಗಪಾಣಿಯಾಗಿ ಆರಾಮಾಗಿ ಮಲ್ಕೊಂಡಿದ್ದಾನಂತೆ ಅಲ್ಲಿ. ಕೇಳಲ ಇವನೇನೆ ವರಾಹ ಉತ್ತರವಾಗಿ ಉಲಹೈ ಇಡಂದ ನಂಬಿ, ಪಾತಾಳದಲ್ಲಿ ಕೊಚ್ಚೆನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತಲ್ಲ ಅದನ್ನು ತೆಗೆದವನು ಇವನೇನೆ ಅಂತ. ಎಂಗಳ್ ನಂಬಿ, ನಮ್ಮನ್ನ ಉದ್ಧಾರ ಮಾಡುವಂತವನು ಇವನೇನೆ. ಕಡಂದ ನಂಬಿ ಕಡಿಯಾರ್ ಇಲಂಗೈ ಉಲಹೈ ಈರಡಿಯಾರ್, ಇವನೇನೆ ಭೂಮಿಯನ್ನೆಲ್ಲ ಅಡ್ಕೊಂಡಿದ್ದು 2 ಹೆಜ್ಜೆನಲ್ಲಿ. ಇವನೇನೆ ಇಲಂಗೈ, ಗಡಿಯಾರ್ ಇಲಂಗೈ, ಕಷ್ಟವಾದ ದುರ್ಗ ಕೋಟೆ ಇತ್ತು. ಅವನು ಬೇರಿಸಿ ಹೋಗಿ ಅವನನ್ನ ರಾವಣನ ನಿರಸನ ಮಾಡಿದ. ನಡಂದ ನಂಬಿ, ಅಲ್ಲಿಗೆ ನಡ್ಕೊಂಡು ಹೋದ್ನಲ್ಲ. ನಾಮಂ ಸೊಲ್ಲಿಲ್, ಇವನ ಹೆಸರನ್ನ ಹೇಳಿದ್ರೆ ನಾವು ಉದ್ಧಾರ ಆಗ್ಬಿಡ್ತೀವಿ. ನಮೋ ನಾರಾಯಣಮೇ ಹೇಳ್ತಾರೆ, ಹೆಸರನ್ನ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಇದು. வந்தாள் வந்த என் நெஞ்சிடம் கொண்டான் மத்தோ நெஞ்சறியான் அடியேனுடை சிந்தையாய் வந்து தென்புலக்குன்னென்னை சேர்கொடான் இது சிக்கன பெற்றேன் கொந்துலாம் பொழின்சோள் குடந்தை தலை கோவினை உடமாடிய கூத்தனை எந்தை தந்தை தம்மானை எம்பிரானை எத்தால் மறக்கேனே
ಭಗವಂತ ಏನೇನು ಚೇಷ್ಟತೆಗಳು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಅಡಿಯನುடைய ಶಿಂದೆಯಾಗಿ ಬಂದೆ ನನ್ಗೆ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಚಿಂತೆ ಎಲ್ಲ ಅವನೇ ತೆನ್ಪುಲಕ್ಕುನ್ನೆನ್ನೆ ಸೇರ್ಕೊಡ. ಅವಾಗೆ ನನ್ನ ಪ್ರಾಣವನ್ನ ತೆಗೆಯೋದು ಇಲ್ಲ, ನನ್ನ ಜೀವ ತಗೊಂಡು ತನ್ನ ಹತ್ರ ಸೇರ್ಸ್ಕೊಳ್ಳೋದ. ಇದು ಸಿಕ್ಕೇನೆ ಪೆನ್ಷನ್. ಇದು ಯಾವಾಗ ನನಗೆ ಗೊತ್ತಿಲ್ಲ, ಯಾವಾಗ ನನಗೆ ಸೇರ್ಸ್ಕೊಳ್ತಾನೆ ಗೊತ್ತಿಲ್ಲ. ಕೊಂದುಲಾಂ ಪೊಳಿಸು ಕುಡಂದೈ ತಲೆ ಕೋವಿನೆ. ಈ ಸಮೃದ್ಧಿಯಾದ ಈ ತಿರುಕುಡಂದೈ ಕ್ಷೇತ್ರದಲ್ಲಿ ಮಲ್ಕೊಂಡಿದ್ದಾನಲ್ಲ ಸಾರಂಗಪಾಣಿ ಕೋವಿನೈ. ಕೋ ಅಂದ್ರೆ ರಾಜ. ಈ ರಾಜನನ್ನ ಕುಡ ಮಾಡಿಯ ಕೂತನೆ ಇವನೇನೆ ಕೃಷ್ಣಾವತಾರದಲ್ಲಿ ಘಟನರ್ತನ ಮಾಡಿದವನು. ಎಂದೆಯೇ ನನ್ನಪ್ಪ, ಎಂದೈ ತಂದೆ ತಮ್ಮನೆ, ನನ್ನಪ್ಪ ಎನ್ನಪ್ಪ ಮುತ್ತಪ್ಪನ್ ಮಣಿಯಪ್ಪನ್ ಅಂತೆಲ್ಲ ಆಡ್ತಾರಲ್ಲ, ಮುಂದೆ ಬರುತ್ತೆ ಹುಲಿಯಪ್ಪನ ಹಾಡಲ್ಲಿ ಹೇಳ್ಬೇಕಾದಾಗ ಎಂಬಿರಾನೆ ಇವರನ್ನ ಎತ್ತಾನ್ ಬರಕೇನೆ ಅವ್ನು ಮಾಡಿರೋ ದೇಶಗಳೆಲ್ಲ ಎಷ್ಟಿದೆ ಅಂತ ಹೇಳಿದ್ರೆ ಸುಲಭವಾಗಿ ಮರ್ತೋಗ್ಬಿಡ್ತಾವ. ಹೇಗೆ ಅಂತ ಬರೆಯಕ್ಕಾಗತ್ತೆ ಅವನ್ನ? ಏನೋ ಒಂದ್ ಯಾವ್ದೋ ಒಂದ್ ಸಣ್ಣ ಕೆಲಸ ಮಾಡಿದ್ದ ಅಂದ್ರೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮರ್ತೋಗುತ್ತೆ. ಅವನ್ ಮಾಡಿರೋ ಅಂತ ಬ್ರಹ್ಮಾಂಡವಾದ ಕೆಲಸಗಳು ಎಲ್ಲರನ್ನ ಉದ್ಧಾರ ಮಾಡಿದ್ರು. ಎಷ್ಟು ಅವತಾರಗಳನ್ನ ತೆಕ್ಕೊಂಡು ಎಲ್ಲ ಸಹಸ್ರನಾಮದಲ್ಲಿ ಇರೋದೆಲ್ಲನೂ ಅವನ ಅವತಾರ ವಿಶೇಷಗಳನ್ನೇ. ಅದೆಲ್ಲ ಎತ್ತಾನ್ ಮರಕ್ಕೇನೆ ಏನು ಅಂತ ನಾನೇನೋ ಮಹಾ ಅಂತ ಅವನನ್ನು ಮರ್ಕೊಂಡ್ರೆ ನಾನೇನ್ ಮಹಾ ಬಿಸಿನಾ? ಏನೇ ಇಲ್ಲ. ಅದೇ ನೋಡಿ, ಅಯ್ಯೋ ಮರ್ತೋಯ್ತು ಹೇಳಕ್ಕೆ, ಮರ್ತೋಯ್ತು ನಮಸ್ಕಾರ ಮಾಡಕ್ಕೆ, ಮರ್ತೋಯ್ತು ಸಂಧ್ಯಾ ವಂದನೆ ಮಾಡಕ್ಕೆ. ಇದೆ ನಾವು ಏನು ನಮ್ಮಷ್ಟು ಬಿಸಿ ಯಾರುನೇ ಪ್ರಪಂಚದಲ್ಲಿಲ್ಲ. 24 ಗಂಟೆ ಕಾಲ ಕೊಟ್ಟಿರ್ತಾರೆ. 3 ಹೊತ್ತು ಸಂಧ್ಯಾ ವಂದನೆ ಮಾಡಕ್ಕಾಗಲ್ಲ. 3 ಹೊತ್ತು ಬೇಡ, 2 ಹೊತ್ತು ಮಧ್ಯಾಹ್ನಕ್ಕೆ ಸೇರಿಸೆ ಮಾಡ್ತಾರೆ ಎಲ್ಲಾರು. 2 ಹೊತ್ತು ಮಾಡಕ್ಕಾಗೋದಿಲ್ಲ. ಜಂಬ ಬಿಟ್ಕೊಳಕ್ಕೆ ಏನಿದೆ ಹೇಳಿ? ನಾವು ದೈವಾಣಿಕರಾಗಿ ಹುಟ್ಟಿ ಇವೆಲ್ಲ ನಮ್ಮ ಹತ್ರ ಇದೆ ಅಂತ ಸುಮ್ಮನೆ ಜಂಬ ಪಟ್ಕೊಂಡ್ರೆ ಏನ್ ಪ್ರಯೋಜನ? ನೀವು ಅದನ್ನೆಲ್ಲ ಮಾಡಿದ್ರೆ ನಿಮ್ಗೆ ವರ್ಚಸ್ಸು ತೇಜಸ್ಸು ಎಲ್ಲ ಬರುತ್ತೆ, ಅದರಿಂದ ಒಂದು ಪ್ರಯೋಜನನೂ ಆಗುತ್ತೆ. ಅದನ್ನೇ ಹೇಳ್ತಾರೆ ಇವರು. ಎಂದೈ ತಂದೆ ತಮ್ಮನೆ ಏನು ಅಂತ ಮರೆಯಕ್ಕಾಗತ್ತೆ? ಮರೆಯೋಕ್ ಸಾಧ್ಯವೇ ಇಲ್ಲ. ನಾನು ಉಸಿರಾಟ ಹತ್ರ ಅದು ಹೋಗ್ತಾನೆ ಇರುತ್ತೆ. ಪೇರಾನೆ ತಿರುಪೇರಿನಲ್ಲಿರೋ ಇವನು, ಉಡಂದೈ ಪೆರುಮಾನೆ ತಿರುಕುಡಂದೈನಲ್ಲಿ ಭಗವಂತ ಇವನೇ. இளங்கொழிசே மாறார்வன முலையாள் மலர்மங்கை நாயಕನೇ. ಮಲರ್ಮಂಗೈ ಲಕ್ಷ್ಮೀ ಶ್ರೀಪತಿ ಇವನೇನೆ. ஆராவின்னமுதை தன்னை எழுந்தை தென்னழுந்தையில் மಣ್ಣಿ ನಿನ್ನ. ತೆನ್ನಳುಂದೈ ದಕ್ಷಿಣ ದೇಶದಲ್ಲಿ ತೆನ್ನಳುಂದೈ ಇದೆಯಲ್ಲ, ಆ ಕ್ಷೇತ್ರ ವರಾಹ ಕ್ಷೇತ್ರ. ಅದು ತಿರುಕುಡ ಇಲ್ಲ ಸಾರಿ, ಇದು ತಿರುಕುಳ ಅದು ಬೇರೆ. ಏನಪ್ಪ ವರ ತೆನ್ನಳುಂದೆ ಬೇರೆ ಒಂದು ಕ್ಷೇತ್ರ ಇದೆ. ಅದು ಮೋಸ್ಟ್ಲಿ ಇದು ಇದ ಅಂತ ವರಾಹ ಕ್ಷೇತ್ರ ಅಂತ ಕಾಣುತ್ತೆ. ತಿರುವಿಡವೆಂದೈ ಅದು ಬೇರೆ, ತೆನ್ನಳುಂದೈ ಬೇರೆ. ಕರೆಕ್ಟ್. ತಿರುವಿಡವೆಂದೈ ಬೇರೆ, ತಿರುವಳುಂದೈ ಬೇರೆ. ಅಳುಂದೈ ಒಂದು ಕ್ಷೇತ್ರ. ಈ ಅಳುಂದೆಯಲ್ಲಿ ಒಂದು ತೇರು ಇದೆಯಲ್ಲ, ಅದು ಹೂತ್ಕೊಂಡ್ಬಿಡುತ್ತೆ. ಇವ್ರದ್ದು ಉಪರಿಚರಸು ಅನ್ನೋ ಒಂದು ಗಂಧರ್ವನ ತೇರು ಅಲ್ಲಿ ಹೂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಅದ್ರ ಮೇಲೆ ಇದು ಅವನಿಗೆ ಇದು ಇದರಲ್ಲಿ ಆಕಾಶದಲ್ಲಿ ಹಾರಾಡುವಂತ ಒಂದು ಈ ವಿಮಾನ ಸಿಕ್ಕಿದಾಗ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನಂತೆ. ಈ ಅಳುಂದೆ ಕ್ಷೇತ್ರ ಬಂದಾಗ ದೊಡ್ಡ ಗೋಪುರ ನೋಡಿ ಅವ್ಳ ಹೆಂಡತಿ ಇಲ್ಲಿ ಇಳಿಯೇನಾಗಿ ನನ್ನ ದೇವ್ರನ್ನ ನೋಡ್ಬೇಕು ಅಂತ ಅಂದಾಗ ಏನು ಬೇಡ ಅಂತ ಹಂಗೆ ಫಾಸ್ಟ್ ಆಗಿ ಹೋಗ್ತಾನಂತೆ. ಹೋಗಕ್ ಹೋದಾಗ ಅಲ್ಲಿ ಹೂತ್ಕೊಂಡ್ಬಿಡುತ್ತೆ. ಆ ತೇರ್ ಅಳುಂದೆ ಅಲ್ಲಿ ಹೂತ್ಕೊಂಡ್ಬಿಡುತ್ತೆ. ಅದು ಆ ಕ್ಷೇತ್ರ ಬೇರೆ. ಅಲ್ಲಿದೆ ಮಣ್ಣಿನೇನ. ಈ ಎಲ್ಲಾ ಕ್ಷೇತ್ರದಲ್ಲೂ ಇರೋನು ಅವನೇ. ಕಾರು ಮುಗಿನೇ ಕಂಡುಕೊಂಡು ಕಳಿತೇನೆ. ಕಪ್ಪು ಮೋಡನ್ನ ಕೇಳುವಂತ ಭಗವಂತನನ್ನ ಕಂಡುಕೊಂಡು ಅವನು ಯಾರು ಪರಬ್ರಹ್ಮ ವಸ್ತು ಅಂತ ತಿಳ್ಕೊಂಡು ನನ್ನ ಸ್ವರೂಪ ಜ್ಞಾನವನ್ನು ಅಳಿಸ್ಕೊಂಡು ನಾನು ಉಜ್ಜೀವನ ಆದೆ ಅಂತ ಹೇಳ್ತಾರೆ. ಎನ್ಮನತ್ತೆ ನೀ ಪುವಂದ ಪಿನ್ನೈ. ನೀನ್ ಬಂದೆ ನನ್ನ ಮನಸ್ಸೊಳಗೆ ಹೊಕ್ಬಿಟ್ಟೆ. ಯಾವಾಗ ಅಂತ ಹೇಳಿದ್ರೆ, ನಾನು ಕಳ್ಳನಾಗಿರೋವರೆಗೂ ನನಗೆ ಗೊತ್ತಿಲ್ಲ. ಇದೆಲ್ಲ ದೇವರ ಸೃಷ್ಟಿ, ಪ್ರತಿಯೊಂದು ಅವನ ಸಂಕಲ್ಪದಿಂದಾನೇ ಆಗೋದು ಅಂತೆಲ್ಲ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ನೀನು ನನಗೆ ಸಿಕ್ಕಿ ಅಲ್ಲಿ ನೀನು ಮದುವೆಗೆ ಬಂದು ನಿನ್ನ ಹತ್ರ ನಾನು ಎಲ್ಲ ದೋಚ್ಕೊಳ್ಬೇಕು ಅಂತ ಹೋದಾಗ ಯಾವುದೋ ಮೂಟ ಇಲ್ಲ, ಎತ್ತಕ್ಕೆ ಆಗ್ಲಿಲ್ಲ. ಅವಾಗ ಒಂದ್ ಮಂತ್ರ ಹೇಳ್ತೀನಿ ಅಂತ ಕರೆದಿಲ್ಲ. ನನ್ನ ಕಿವಿಯನ್ನ ನಿನ್ನ ಹತ್ರ ಕೊಟ್ಟಾಗ ನೀನು ಓಂ ನಮೋ ನಾರಾಯಣಾಯ ಅಂತ ನನಗೆ ಉಪದೇಶ ಮಾಡಿದೆಯಲ್ಲ, ಅವತ್ತಿಂದ ಎನ್ಮನತ್ತೆ ನನ್ನ ಮನಸ್ಸೊಳಗೂ ನೀನೇ ಹೋಗ್ಬಿಟ್ಟೆ.
ಹಾಗೆ ಅವನಿಗೆ ಒಳ್ಳೆ ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ, ರೋಮಾಂಚನವಾಗಿ ಅವತ್ತಿಂದ ಅವನು ವ್ಯತ್ಯಾಸವಾಗಿ ಬೇರೆ ತಿರುಮಂಗ ಆಳ್ವಾರ್ ಏನೋ ಒಬ್ಬ ಡಕಾಯಿತರಾಗಿದ್ದು ಪೂರ್ತಿ ಬದಲಾಗ್ಬಿಡ್ತಾರೆ. ಎಂದಾಯ್ போயறியாய் இதுவே அமையாதோ கொண்டார் பைம்பொழில் குடந்தை கிடந்துகந்த மைந்தா உன்னை என்றும் ಮರವಾಮೈ ಪೆತ್ತೇನೆ. ನಿನ್ನನ್ನು ಯಾವತ್ತೂ ಮರೀದೇ ಇರೋ ತರ ಅಂತ ಒಂದು ನನಗೆ ಗುಣ ಇದೆಯಲ್ಲ, ಅದು ನನಗೆ ಸಿಕ್ತಲ್ಲ, ಅದಕ್ಕೆ ನನಗೆ ಹೆಮ್ಮೆ ಅಂತ. ಇದು ಒಂದು ವಿಶಿಷ್ಟನೆ. ಯಾವ್ದೋ ಭಗವಂತ ಕರುಣೆ ಮಾಡುವಂಥದ್ದು. ಯಾವತ್ತು ನಾವು ಭಗವಂತರನ್ನು ಮರಿಬಾರ್ದು ಅಂತಿದ್ರೆ ಅವನೇ ನಮ್ಗೆ ಅನುಗ್ರಹ ಮಾಡ್ಬೇಕು. ಯಾವಾಗ ಇದ್ರಲ್ಲಿ ತಿರುಮೈಶಾಳ್ವಾರು ಹೇಳ್ತಾರಲ್ಲ ಯಾವಾಗ್ಲೂ, ನಿರಂತರಂ ನಿನೈಪದಾಹ ನೀ ನಿನೈಕನೆ ಬೇಂಡುಮೆ ಅಂತ. ನಾವು ಅವನನ್ನ ನಿರಂತರವಾಗಿ ನೆನೆಸ್ಕೊಳ್ಬೇಕು ಅಂದ್ರೆ ನಾವು ಸಂಕಲ್ಪ ಮಾಡ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ನಾವು ಸಂಕಲ್ಪ ಮಾಡ್ಕೊಳ್ತಾನೇ ಇರ್ತೀವಿ, ಯಾವುದು ಏನೋ ಎಲ್ಲ ನಡೆಯೋದಿಲ್ಲ. ಸತ್ಯ ಸಂಕಲ್ಪ ಅವನು ಭಗವಂತ ಮಾಡ್ಕೊಂಡ್ರೆ ಅದು ಸತ್ಯ ಸಂಕಲ್ಪ, ಅವನ್ ಸಂಕಲ್ಪ ಮಾಡ್ಕೊಂಡ್ರೆ ಆಗತ್ತೆ. ಅದಕ್ಕೆ ಉನ್ನೈ ಎಂದು ಮರವಾಮೈ ಪೆತ್ತೇನೆ, ನಿನ್ನ ಅನುಗ್ರಹದಿಂದ ನೀನು ಬಂದು ನನ್ನ ಮನಸ್ಸೊಳಗೆ ಕೂತ್ಕೊಂಡು ನನ್ನ ಚಿಂತೆ ಎಲ್ಲ ಆಕ್ರಮಿಸ್ಕೊಂಡಿದೀಯಾ. ಹಾಗೆ ನಿನ್ನ ಅನುಗ್ರಹದಿಂದ ನಾನು ಮರವಾಮೈ ಪೆತ್ತೇನೆ. ನನಗೆ ಪೆತ್ತೇನೆ ಅಂದ್ರೆ ಅವನ ಅನುಗ್ರಹ ಮಾಡಿದ್ರೆ ನಮಗ್ ಸಿಗೋದು. ಅವನ ಅನುಗ್ರಹದಿಂದ ಈ ಒಂದು ವಿಶೇಷ ಗುಣ ನನಗೆ ಸಿಕ್ತು, ನಿನ್ನನ್ನು ಮರಿದೇ ಇರೋ ತರ ಒಂದು ಗುಣ ನನಗೆ ಬಂತು ಅಂತ ಹೇಳ್ತಾರೆ. ಸ್ವಲ್ಪ ಎಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗೋಣ ಮುಂದೆ. ತಿರುಕುಡುಂದಾಂಡಂಗೆ ಹೋಗೋಣ. ನೆಕ್ಸ್ಟ್ ಪೇಜ್ ನಂಬರ್ 75 ಹೋಗಿ. மூவரில் முதல்வனாய ஒருவனை உலகம் கொண்ட கோவினை குடந்தை மேய குருமணி திரளை இன்பப்பாவினை பச்சை தேனை பைம்பொன்னை அமரர்ஷன் சென்னி பூவினை புகழும் தொண்டர் என் சொல்லி புகழ்வர்ತಾಮೇ. ತಿರುಕುರುಂದಾಂಡಕಂನಲ್ಲಿ ಮೂವರಿಲ್ ಮೊದಲ್ವನಾಯ, ತ್ರಿಮೂರ್ತಿಗಳಲ್ಲಿ ಮೊದಲು ಯಾರು ಅಂತ ಯಾರಾದ್ರು ಕೇಳಿದ್ರೆ ಅವಾಗ ನಾವು ಅದು ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಅಂದ್ರೆ ನಾವೆಲ್ಲ ಎಲ್ಲಿ ಹುಟ್ಟಿದ್ವಿ, ಚತುರ್ಮುಖ ಬ್ರಹ್ಮನ ಹೊಕ್ಕಳಲ್ಲಿ ಹುಟ್ಟಿದ್ವಿ. ಅವನ ಎಲ್ಲಿಂದ ಬಂದ ಅಂದ್ರೆ ವಿಷ್ಣುವಿನ ಹೊಕ್ಕಳಿಂದ, ನಾರಾಯಣನ ನಾಭಿಕಮಲದಿಂದ ಬಂದ. ಬ್ರಹ್ಮ ಎಲ್ಲಿಂದ, ಶಿವ ಎಲ್ಲಿಂದ ಬಂದ ಅಂದ್ರೆ ಬ್ರಹ್ಮನ ಭುಕುಟಿಯಿಂದ ಅವನು ಬಂದ, ಊರ್ಜೆಯಿಂದ ಶಿವ ಬಂದ. ಈ 3 ಜನ ತ್ರಿಮೂರ್ತಿಗಳು. ಮೂವರಿಲ್ ಮೊದಲ್ವನಾಯ ಯಾರಪ್ಪ ಅಂದ್ರೆ ಶ್ರೀಮನ್ನಾರಾಯಣ. ಒರುವನೇ ಉಲಹಂ ಕೊಂಡ, ಇವನೊಬ್ಬನೇ ಎಲ್ಲ ಇಡೀ ಜಗತ್ತನ್ನ ನಿರ್ವಾಹ ಮಾಡ್ತಾನಂತೆ. ವಿನಯ್, ರಾಜಾದಿರಾಜ ಇವನು, ರಾಜಂತರ ಇವನು. ಕುಡಂದೈ ಮೇಯ ಕುರುಮಣಿ ತಿರಳೈ, ಕುಡಂದೈನಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತ ಒಂದು ತುಂಬಾ ಸ್ಪೆಷಲ್ ಮಣಿ, ಒಂಥರ ವಿಶೇಷವಾದ ತೇಜಸ್ ಇರುವಂತವನು ಇವನು. ಇನ್ಬಪ್ಪಾವಿನೈ ಪಚ್ಚೈತೇನೆ, ಇದೆಲ್ಲ ಮುದ್ದಿಗೆ ಹೇಳುವಂಥದ್ದು. ನನ್ನ ಮುದ್ದೆ ಅಂತೆಲ್ಲ ಹೇಳ್ತೀವಲ್ಲ, ನನ್ನ ಮುತ್ತು ಮಣಿಯೇ ಮಾಣಿಕಮೆ ಅಂತೆಲ್ಲ ಹೇಳ್ತೀವಲ್ಲ ಆತ. ಪೈಂಪೊನ್ನೈ ಅಂದ್ರೆ ಒಳ್ಳೆ ಅಪ್ಪಟ ಚಿನ್ನ. ಅಮರ ಶೆನ್ನಿ ಪೂವಿನೈ, ಎಲ್ಲ ನಿತ್ಯ ಸೂರಿಗಳು ಮತ್ತೆ ಅಮರರು ಎಲ್ಲ ಅವ್ರು ಶೆನ್ನಿ ಪೂ ಅಂತೆ. ಶೆನ್ನಿ ಪೂ ಅಂತ ಹೇಳಿದ್ರೆ ಅವರು ಶೆನ್ನಿ ಅಂದ್ರೆ ಇದು ಹಣೆ, ಯಾವಾಗ್ಲೂ ನಮಸ್ಕಾರ ಮಾಡ್ತಾರಲ್ಲ ಅಲ್ಲಿ ಅವ್ರ ಪಾದದ ಗುರುತು ಅಲ್ಲಿ ಇರುತ್ತೆ. ಶೆನ್ನಿ ಪೂವಿನೈ, ನಮಸ್ಕಾರ ಮಾಡಿ ಅಲ್ಲೊಂದು ಗುರುತು ಬಿದ್ದಿರುತ್ತೆ. ಒಳ್ಳೆ ಅದೇ ಒಂದು ಆಭರಣ, ಒಂದು ಹೂ ತರ ಕಾಣುತ್ತೆ. ಪುಹಳು ತೊಂಡ ಎನ್ ಶೊಲ್ಲಿ ಪುಹಳ್ವರ್ತಾಮಿ, ಹೊಗಳ್ಬೇಕು ಅಂತಿದ್ರೆ ಏನು ಅಂತ ತಾನೇ ಹೇಳುದು ಅಪ್ಪ, ಹೇಳಿ ಮುಗಿಸಕ್ಕಾಗತ್ತ ನಿನ್ನ, ಹೊಗಳ್ತಾನೇ ಇರ್ಬೇಕು ಅಂತ. காவியை வென்ற கண்ணார் கலவியே கருதி நாடும் பாவியேனாக எண்ணி அதனுள்ளே பழுத்தொழிந்தேன் தூவிஷே நன்ன மன்னும் சூழ்புனல் குடந்தையானே. பாவியேன் பாவியாது ಪಾವಿಯೇನಾಯಿನೇನೆ. ಪಾಪಗಳನ್ನ ಮಾಡಿ ಪಾಪವೇ ಶೈದ ಪಾವಿಯಾನೆ ಅಂತ ಆಳ್ವಾರ್ಗಳು ಹಾಡ್ತಾರೆ. ಏನದು ಪಾವಮೇ ಶೈದ ಪಾವಿಯಾನೆ ಅಂತ ಹೇಳಿದ್ರೆ, ಕೆಲವು ಸತಿ ಪುಣ್ಯನ ಮಾಡಿ ಕೂಡ ಪಾವಿ ಆಗ್ಬೋದು. ಆದ್ರೆ ನಾನು ಆತರ ಪುಣ್ಯ ಕೆಲಸ ಎಲ್ಲ ಏನು ಮಾಡಕ್ಕೂ ಹೋಗ್ಲಿಲ್ಲ. ಪಾವಿಯೇ, ನಾನ್ ಯಾವಾಗ್ಲೂ ಪಾಪಿನೇ ಕೆಟ್ಟ ಕೆಲ್ಸನೇ ಮಾಡೋದು, ಕೆಟ್ಟವನೇ ಆಗ್ಬಿಟ್ಟೆ.
ಪಾವಿಯೇನ್ ಪಾವಿಯಾದ ಪಾವಿಯೇನ್ ಆಯಿನೇನೆ. ನನ್ನ ಯೋಗ್ಯತೆನೇ ಅಷ್ಟೇ, ನನಗೆ ಯಾವುದು ಒಳ್ಳೇದು ಬರೋದಿಲ್ಲ, ನಿಮ್ಗೆ ಮಾಡಕ್ಕೂ ಆಗೋದಿಲ್ಲ ಅಂತ ಆ ತರ ಹೇಳ್ತಾರೆ. ಇಲ್ಲಿ ಕಾವಿಯೈ ವೆಂದ್ರ ಕಣ್ಣಾರ್, ನೈದಿಲೆ ಇದೆಯಲ್ಲ ಅದಕ್ಕೆ ಕಾವಿ ಅಂತ ತಮಿಳಲ್ಲಿ ಹೇಳೋನುಂಟು. ಆ ನೈದಿಲೆ ಪುಷ್ಪದ ತರ ಬಣ್ಣಕ್ಕೆ ಇರೋನು, ಆ ಕಣ್ಣು ಅಷ್ಟೇನೆ ನೈದಿಲೆ ಹೂ ತರ ಎಸಳು ಆ ತರ ಇದೆ. ಕಲವಿಗೆ ಕರುದಿನ ನನ್ ನೆನ್ಸ್ಕೊಂಡ್ರೇನೆ ಹಾಗೆ ಮನ್ಸೆಲ್ಲ ಒಂಥರ ತಳಮಳ ಆಗತ್ತೆ. ನಾಳಂ ಪಾವಿಯೇನಾಹ ಎಣ್ಣೆ, ನಾನು ಪಾಪಿನೇ ಆದ್ರೂ ನಿನ್ನ ನೆನ್ಸ್ಕೊಳ್ತಾ ಇದ್ದೀನಿ, ಅದನ್ನೊಳ್ಳೆ ಪಳ್ಳು ತೊಳಿಂದೆ, ನೀನೋ ಒಂಥರ ಹಿಂಸೆ ಆಗತ್ತೆ. ಅಯ್ಯೋ ನಾನು ಎಷ್ಟು ಪಾಪಿ, ಆ ಭಗವಂತನ ನೆನ್ಸ್ಕೊಳ್ತಾ ಇದ್ದೀನಲ್ಲ, ಅವನೆಷ್ಟು ಒಳ್ಳೆಯವನು ಅಂತ ಹಾಗೆಲ್ಲ ಏನೇನೋ ಯೋಚನೆ ಮಾಡ್ತಾನೆ. ತೂ ವಿಷೇರನ್ನ ಮನ್ನ ತೂಪುನಲ್ ಕುಡಂದಯಾನೆ, ಎಲ್ಲ ಕಡೆ ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ಹಂಸ ಪಕ್ಷಿಗಳು ಓಡಾಡ್ತಿರತ್ತೆ ಅಂತ. ತೂ ವಿಷೇರನ್ನ ಮನ್ನು, ಇಲ್ಲಂದ್ರೆ ಇನ್ನೂ ಒಂದು ಅರ್ಥ ಕೊಡ್ತಾರೆ ಇಲ್ಲಿ. ತಿರುಕುಡಂದಿನಲ್ಲಿ ಪರಮಹಂಸ ಅಂತ ಹೇಳಿದ್ರೆ ಅಷ್ಟೊಂದು ವಿದ್ವಾಂಸ ಇದ್ರಂತೆ, ಓದಿರೋರು. ವೇದ ವಿತ್ತಗಳು ಎಲ್ಲಿ ತುಂಬಾ ಜನ ಇರ್ತಾರೋ ಅಲ್ಲಿ ಎಲ್ಲ ಸಮೃದ್ಧಿನೂ ಇರುತ್ತೆ. ಒಂದು ಬರೀ ವೇದ ವಿತ್ತಗಳು ಮಾತ್ರ ಇದ್ರೆ ಅಂತಲ್ಲ, ಅವ್ರ ಅನುಷ್ಠಾನಗಳನ್ನು ಕೂಡ ಮಾಡ್ತಾ ಇರ್ಬೇಕು. ಅವ್ರು ಬ್ರಹ್ಮ ಯಜ್ಞಗಳನ್ನ ಪಂಚಮಹಾ ಯಜ್ಞಗಳನ್ನ ಎಲ್ಲ ಮಾಡ್ತಾ ಇದ್ರೆ, ಅಗ್ನಿ ಕಾರ್ಯಗಳನ್ನ ಎಲ್ಲ ಮಾಡ್ತಾ ಇದ್ರೆ ತುಂಬಾ ಸುಭಿಕ್ಷವಾಗಿರುತ್ತೆ. ಯಾಕಂದ್ರೆ ಅವರೆಲ್ಲಾನು ಅಷ್ಟಾಕ್ಷರಿ ಜಪ ಮಾಡ್ತಾ ಇದ್ರೆ ಅಲ್ಲಿ ತಸ್ಕರ ಯಾವುದು ಕಾಯಿಲೆ ಇರೋದಿಲ್ಲ, ಕಳ್ಳಕಾಕರ ಭಯ ಇರೋದಿಲ್ಲ, ಏನು ಇರೋದಿಲ್ಲ, ಎಲ್ಲಾನು ಸಮೃದ್ಧಿಯಾಗಿರುತ್ತೆ. ಆ ತರ ಅಲ್ಲಿ ನಿಷೇರನ್ನ ತುಂಬಾ ಪುಷ್ಕಳವಾಗಿ ಇವರೆಲ್ಲಾನು ಪರಮಹಂಸರು ತುಂಬಾ ಜನ ಇದ್ರು. ಶೂಳ್ಪುನಲ್ ಕುಡಂದಯಾನೆ, ಶೂಳ್ಪುನಲ್ ಸುತ್ತು, ಅದೇ ನಾನು ಹೇಳಿದ್ನಲ್ಲ ಆಗಿನ ಕಾಲಕ್ಕೇನು ಹೆಚ್ಚು ಆ ತರ ಚೆಕ್ ಡ್ಯಾನ್ಸು ಅಂತ ಎಲ್ಲೂ ಏನು ಕಟ್ಟಿರ್ಲಿಲ್ಲ. ನೀನು ಸಲೀಸ ಹರಿಯೋದು, ಮಳೆ ಎಲ್ಲ ಧಾರಾಳವಾಗಿ ಬಂದ್ರೆ ಟೈಮ್ ಸರಿಯಾಗಿ ಎಲ್ಲ ನದಿನಲ್ಲೂ ತುಂಬಾ ನೀರು ಹರಿಯೋದು. ಅದನ್ನ ಇನ್ನು ಮುಂದಕ್ಕೆ ಹೋಗೋಣ. ಇನ್ನೊಂದೇ ಒಂದು ಹಾಡು ಹೇಳ್ಬಿಟ್ಟು ನೆಕ್ಸ್ಟ್ ವಿದೇಶ, ಇನ್ನೂ ಇದು ತುಂಬಾ ಇದೆ. ಒಂದು ಪೇರುಂದಿ ಬೇರೆ ಇದೆ. ಓಕೆ, ಇದೊಂದೇ ಒಂದು ಹಾಡು ಹೇಳಿ ಒಂದು ಪೇರುಂದಿಗೆ ಹೋಗೋಣ. ಯಾಕಂದ್ರೆ ಒಂದು ಪೇರುಂದಿ ಅದು ತಿರುವಿಳುಪು ತಿರುಕೆ ಅಂತ ತುಂಬಾ ಸತ್ ಅದು ಒಂದ್ಸತಿ ಹೇಳ್ಕೊಂಡ್ಬಿಟ್ರೆ ಸಾಕು. ಯಾಕಂದ್ರೆ ಇಡೀ ಸೃಷ್ಟಿ ಭಗವಂತ ಹೇಗೆ ಮಾಡ್ತಾನೆ ಅನ್ನೋದನ್ನ ಒಂದೇ ಒಂದು ಪದ್ಯ ಅದು ಅಷ್ಟೇನೆ, ಒಂದು ಸ್ಟ್ಯಾನ್ಸ, ಅದೇ ಒಂದು ಶುರುವಿಂದ ಕೊನೆವರೆಗೂ ಒಂದು ಸ್ಟ್ಯಾನ್ಸ ಅಂತಿರ್ತಾರಲ್ಲ ಆ ತರ ತುಂಬಾ ಸೊಗಸಾದ ಇದು. ಅದನ್ನ ಓದಾಡ. முத்தாராவன முலையாள் பாவை மாயன் மொய்யகல துள்ளி துள்ளிருப்பாள் அகதும் கண்டும் மாத்தாள் தன்னிறை வழிந்தாள் அவைக்கின்றாள் அடியரங்கன் நாடுதமோ தோழி என்னும் பெற்றேன் வாய் சொல் இறையும் பேச கேளால் பேர்பாடி தன் குடந்தை நகரும் பாடி உத்தாமரை கயம் நீராட போனாள் ஒருவತ್ತಾள் என் ಮகளும் பொண்ணும் ಮಹುದೇ. ಮಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಇದು ನಾಯಕಿ ಭಾವದಲ್ಲಿ ಹಾಡುವಂತ ಹಾಡುಗಳು. ಅದರಲ್ಲಿ ತಾಯಿ ತನ್ನ ಮಗಳಿಗೆ ಹೇಳ್ಕೊಳ್ಳುವಂತ ಒಂದು ದೂರ ಅದನ್ನ ಹೇಳ್ತಾಳೆ. ಪೆತ್ತೇನ್ ವಾಯ್ಚೊಲ್, ಸುಮ್ಮನೆ ಎತ್ತಿದ್ದಷ್ಟೇ ದಂಡ. ವಾಯ್ಚೊಲ್ ಕೇಳ, ನಾನು ಹೇಳಿದ ಮಾತು ಒಂದು ಕೇಳೋದಿಲ್ಲ. ಈರಯ್ಯಂ ಪೇಶ ಕೇಳ, ಒಂದು ಚೂರು ಕೇಳಲಿಲ್ಲ ಅಂತ, ಬರೀ ಕೇಳಲ್ಲ ಅಂತಲ್ಲ, ಇರೆಯುಂ ಪೇಶ ಕೇಳ. ಪೇರ್ಪಾಡಿ ತನ್ ಕುಡಂದೆ ನಹರುಂ ಪಾಡಿ, ಯಾವಾಗ್ಲೂ ಅಷ್ಟೇನೆ ಭಗವಂತನ ನಾಮಸ್ಮರಣೆನೇ ಮಾಡ್ತಾ ಇರ್ತಾಳೆ. ತಿರುಕುಡಂದೆ ಆರಾಮದನ್ನೇ ನೆನ್ಸ್ಕೊಳ್ತಾ ಇರ್ತಾಳೆ. ಕೊತ್ತಾಮರೈ ಕಯಂ ನೀರಾಡ ಪೋನಾಳ್, ಆ ಸರಸ್ಸಿದೆಯಲ್ಲ ಅದ್ರಲ್ಲಿ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೋದ್ಲು. ಒರುವತ್ತಾಳ್ ಹೆಣ್ಮಹಳಂ ಪೊನ್ನಂ ಮಹದೇ, ಕೇಳ್ತಾಳ ಆ ಕಮಲಗಳನ್ನೆಲ್ಲ ನೋಡಿ, ನನ್ ಭಗವಂತನ ಕಣ್ಣು ಹಿಂಗೆ ಇದೆ, ಕಾಲು ಹಿಂಗೆ ಇದೆ, ಕೈ ಹಿಂಗೆ ಇದೆ ಅನ್ಕೊಂಡು ಅವನನ್ನೇ ಆಡ್ಕೊಂಡು ಅಲ್ಲೇ ಮುಳುಗೋಗ್ಬಿಡ್ತಾಳೆ. ಇವಳಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅಂತ ಅವರಮ್ಮ ಕಂಪ್ಲೇಂಟ್ ಮಾಡೋದು ಹಾಡೋದು. அன்றாயர் குலமகள கரையன் தன்னை அலைக்கடல் கடைந்தடைத்த அம்மான் தன்னை குன்றாதவனியரக்கர் கோனை மாள கொடும் சிலைவாய் சதன் துறந்து குலங்களைந்து வென்றானே கொண்டெடுத்த தோழினானே விரித்திரநீர் விண்ணகரம் மறுவினாலும் நின்றானே தன் குடந்தை கிடந்த மாலை நெடியானே ಅಡಿನಾಯೇ ನಿನೈಂದಿತ್ತೇನೆ. ಇದೆಲ್ಲ ತಿರುನಡೆದಾಂಡಕಂದು ಇದು ಶಾತುಮರೈ ಪಾಶ. ಇದು
அன்றாயர் குலமகளுக்கு அரையன் தன்னை. ஆயர் குலமகள் ಯಾರು? ನೀಳಾದೇವಿಗೆ ಇವನೇ ರಾಜ. ಹಾಗೆ ಅಲೆಕಡಲ್ ಕಡೆಯಿಂದಡೈತ ಅಮ್ಮಾನ್ ತನ್ನೆ. ಸಮುದ್ರ ಮಥನದಲ್ಲಿ ಯಾರು ಕರೆದಿದ್ದು ಇವನೇ ಮುಂದ್ಗಡೆ ನಿಂತ್ಕೊಂಡು ಇವನೇನೆ ಹಿಡ್ಕೊಳ್ಳೋ ಹೊತ್ತಿಗೆ ಎಲ್ಲಾರು ಕಡಿಯಕ್ಕಾಯ್ತು. ಕುಂಡ್ರಾದ ವನಿಯರಕ್ಕರ್ ಕೋಣೆ ಮಾಳ. ಬಲಿಷ್ಠವಾದ ದೊಡ್ಡ ದೊಡ್ಡ ವರಗಳನ್ನ ತಗೊಂಡಿದ್ದ ರಾಕ್ಷಸರನ್ನೆಲ್ಲ ನಿರಸನ ಮಾಡಿದ್ದು ಇವನೇ. ಕೊಡುಂ ಶಿಲೆವಾಯ್ ಚರನ್ ತುರಂದ್. ಕುಲಂ ಕಳೆಯಿಂದ ರಾಕ್ಷಸರ ಕುಲಗಳನ್ನ ನಿರ್ನಾಮ ಮಾಡ್ಬಿಟ್ನಂತೆ. ವೆಂದ್ರಾನೇ ಯಾರು? ಶಿಲೆ ಬೆಳೆಯಿತು. ಯಾರು? ಚರನ್ ತುರಂದ್ ಶಾರ್ಗ ಧನಸ್ಸನ್ನ ತಗೊಂಡು ಅದನ್ನ ಬಳಸಿ ಮಾಡಿದ್ದು. ಕುಂದ್ರೆಡುತ್ತ ತೋಳಿನಾನೇ. ಗೋವರ್ಧನ ಪರ್ವತವನ್ನ ಎತ್ತಿದ ತೋಳು, ಬಲಿಷ್ಠವಾದ ತೋಳು ಉಳ್ಳವನು ಇವನೇನೆ. ವಿರಿತಿರನೇ ವಿಣ್ಣಹರಂ ಮರುವಿನಾಳುಂ ನಿಂದ್ರಾನೆ. ತಿರುವಿಣ್ಣಹರಂ ಅದು ಒಂದು ಕ್ಷೇತ್ರ. ಅಲ್ಲಿನೂ ಇವನೇ ಇದ್ದಾನೆ. ಅದನ್ನ ಮರುವಿನಾಳು ನಿಂದ್ರಾನೆ ನಿತ್ಯವಾಸ ಮಾಡ್ತಾ ಇದ್ದಾನೆ. ತಣ್ಕುಡಂದೈ ಕಿಡಂದ ಮಾಲೆ. ತಣ್ಕುಡಂದೈ ಶೂಳ್ಪುನಲ್ ಆದ್ರಿಂದ ಯಾವಾಗ್ಲೂ ತಣ್ಣಗಿರುತ್ತಂತೆ ಅಲ್ಲಿ. ಆ ತಿರುಕುಡಂತೆಯಲ್ಲಿ ಕಿಡಂದ ಮಾಲೆ ಶಾರ್ಗಪಾಣಿಯಾಗಿ ಆರಾಮದಾಗಿ ಮಲಕೊಂಡಿದ್ದಾನೆಲ್ಲ ವೃತ್ತಾನಶಾಹಿಯಾಗಿ. ನಿಡಿಯಾನೆ ನನ್ನ ಅಪ್ಪ ಅವನು ನನ್ನ ಬುದ್ಧಿಗೆ ನಿಡಿಯಾನೆ ಅಂತ ಹೇಳುವಂಥದ್ದು. ಅಡಿನಾಯೇ ನಾನು ಎರಡು ತರ ಅರ್ಥ ನಾಯಿ ತರ. ಅಡಿನಾಯೇ ನಾನು ಅಡಿಯೇನಾದೆ ನಾನು ನಿನಗೆ ದಾಸಭೂತನಾಗಿದ್ದೇನೆ. ನಾಯಿ ತರ ಅಂದ್ರೆ ಕ್ಷುಲ್ಲಕವಾದ ಏನಕ್ಕೂ ಕೆಲಸಕ್ಕೆ ಬಾರದ ಜನ್ಮ ನಂದು. ಅಡಿನಾಯೇನ್ ನಿನ್ನಿಂದಿಟ್ಟೇನೆ. ನಿನ್ನನ್ನು ನಾನು ಜ್ಞಾಪಿಸ್ಕೊಂಡೆ, ಆದ್ರೆ ನನಗೆ ನಿನ್ನನ್ನು ಜ್ಞಾಪಿಸ್ಕೊಳ್ಳೋ ಯೋಗ್ಯತೆ ಯಾವುದೂ ಇಲ್ಲ. ನಾಯಿ ತರ ನಾನು ಅಂತ ತನಗ್ತಾನೆ ಹೇಳ್ಕೊಳ್ತಾರೆ. ಇನ್ನು ತಿರುವಳ್ಳಿ ಕೂತಿರಿಕೆ ಒಂದು ಇದು ತುಂಬಾ ದೊಡ್ಡದಾಗಿದೆ. ಒಂದ್ಸತಿ ಆವರ್ತಿ ಆದಂಗಾಗುತ್ತೆ, ಹೇಳ್ಬಿಡ್ತೀನಿ ಅಷ್ಟೇನೆ. ஒரு பேருந்தீரு வளர்த்த விஷல் ஒரு முறையனை ஈன்றனை ஒரு முறையினு சுடர் மீதி நிலையங்க உம்மதிலிலங்க இருக்கால் வளைய ஒரு சிற ஒன்றிய இரழத்தில் வாழியில் அட்டனை மூவடினானிலம் வேண்டி முப்பரிநூலடுமானொரு இளங்குமார் நின்ற இருபிறப்புறுமானாகி ஒரு முறை ஈரடி ஊவுலகளந்தனை நாள் திசை நடங்க வன்சிறை பறவையேறி நால்வாய் மும்மதத்திருஷவி ஒரு தனி வேழத் துறந்தனையே ஒரு நாளிரு நீர் மடுமுள் தீத்தனை முத்தினான்மறை ஐவகி வேள்வி அருதுழலந்தனர் வணங்கும் தன்மையை ஐம்புலனாகத்தினுள் செலுத்து நான்குடனடக்கி முக்கண் திரண்டிய வையகத்தி ஒன்றினின்று ஆங்கொரு பிறப்பொரு போர் அறியும் தன்மையை முக்கண்ணாள் தோடை வாயரவோடு ஆறு பொதிஜடையோன் அறிவரும் தன்மையை பெருமையுள் நின்றனை ஏழ் உலகெழுத்தினில் கொண்டனை கூறிய அருசுவை பயனுமாயினை சுடர்விடும் ஐம்படை அங்கையுள் அமர்ந்தனை சுந்தரனாள் தோள் முன்னீர் வண்ணா நின்னீரடி ஒன்றிய மனத்தான் ஒரு மதிமுகத்து மங்கையர் இருவரும் மலரன அங்கையில் முப்பெழுதும் வருடும் மறுதுயில் அமர்ந்தனை நெறிமுறை நாள் வகை வருணமும் ஆயினை மேதகுமை பெறும் பூதமும் நீயே அற்புத முரலும் கூந்தல் காரணம் ஏழ்விடை அடங்கச் சத்தனை அருவகை சமயமும் அறிவரும் இலையினை ஐம்பாலோதிய ஆகத்திருத்தினை அருமுதல் நாங்கவையாய் மூர்த்தி மூன்றாய்
இருவக பயனாய் ஒன்றாய் விரிந்த நின்றனை குன்றா மதுமலர் சோலை வன் கொடிப்படப்பை வருபுனல் பொன்னி மாமணி அலைக்கும் சென்னல் ஒன் கழனி திகழ்வனமுடத்த கற்போர் புரிசை கனக மாளிகை நிமிர்கொடி விசும்பில் இடம் பிறை துவக்கம் செல்வம் ಮಲ್ಹು ತಿರುಕುಡಂದೈ ಈ ಒಂದ್ ಸಾಲಿಗೆ ಪೂರ್ತಿ ಹೇಳಕ್ಕೆ ಇಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಇದನ್ನ. செல்வம் மல்ஹு ತಿರುಕುಡಂದೈ அந்தணர் மந்திர மொழியுடன் வணங்க ஆடரவ மழியில் அருதுயில வந்த பரமா நின்னடியின பணிவன் வருமிடரகல மாத்தோ வினையே இடங்கொண்ட நெஞ்சத்திடங்கி கிடப்பன என்றும் பொன்னி தடங்கொண்ட தாமரை சூழ்வரும் மலர்ந்த தன் பூங்குடந்தை விடங்கொண்ட வெண்பல் கருந்துத்தி செங்கண் தடலுமிழ்வாய் படங்கொண்ட பாம்பனை பள்ளி கொண்டார் ತಿರುಪಾದಂಗಳೇ. ಈ ಇಡಂಗೊಂಡ ನೆಂದೆತ್ತಿರಣಿ ಇದು ಹೇಳೋದು ಇವರು ಕಂಬನಾಟ ಆಳ್ವಾನ್ ಬರ್ದಿದ್ದು ಅಂತ ಹೇಳ್ತಾರೆ. ಅದು ಯಾವಾಗ್ಲೂ ನಮ್ಮ ಶ್ರೀನಿವಾಸ ಹೇಳ್ಕೊಡ್ಬೇಕಾದ್ರೆ ಅಂತ ಹೇಳಿ ಇದಿಷ್ಟು ಆಯ್ತು. ಅದು ಒಂದು ಪೇರುಂದಿ, ಅದು ತಿರುವಳ್ಳಿಕೂತಿರಕ್ಕೆ. ಈ ತಿರುವಳ್ಳಿಕೂತಿರಕ್ಕೆ ಇದೊಂದು ವಿಶೇಷವಾದ ಒಂದು ಕವಿತಾ ಸಾಮರ್ಥ್ಯ. ತಮಿಳು ಇಲಕ್ಕಿಯ ಲಕ್ಷಣ ಅಂತ ಹೇಳ್ತಾರಲ್ಲ, 96 ವಿಧ. ಆ 96 ವಿಧದಲ್ಲಿ ಈ ತಿರುವಳ್ಳಿಕೂತಿರಕ್ಕೆ ಒಂದು 7 ಕೂತಿರಕ್ಕೆ ಅಂತ. ಅದು ಹೇಗೆ ಅಂದ್ರೆ ಒಂದು ರಥ ಬಂದ ತರ ಬರುತ್ತೆ. ಅದು ಬರ್ದಾಗ 7 ಕಡೆ ಮೇಲ್ ಸ್ಟೆಪ್ಪು, ಅದೇ ತರ ಆರೋಹಣ ಅವರೋಹಣ ತರ ಕೆಳಗಡೆ 7 ಸ್ಟೆಪ್. 7 ಕೂತಿರಿಕೆ ಅದು ಆಕ್ಚುಲಿ. ಆ ತರ ತಿರುವಳ್ಳಿಕೂತಿರಿಕೆ ಅಂತ ಹೇಳ್ಬಿಟ್ಟಿದೆ. 7 ಕೂತಿರಿಕೆ ಅದು ಆ ತರ ಪಡಿಪಡಿಯಾಗಿ ಬರುತ್ತೆ. ಅದರಲ್ಲಿ ಪೂರ್ತಿ ಒಂದು ಪೇರುಂದಿ ರುಮರತ ವಿಷಲ್ ಒಂದು ದೊಡ್ಡ ನಾಭಿಯಲ್ಲಿ, ಅದರಲ್ಲಿ ಒಂದು ಕಮಲದಲ್ಲಿ ಅಲ್ಲಿ ಒಬ್ಬ ಚತುರ್ಮುಖ ಬ್ರಹ್ಮ ಬಂದ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಎಲ್ಲ ಕಂಪ್ಲೀಟ್. ಇದು ಸಮಯ ಆಗುತ್ತೆ, ಮುಂದಿನ ಇದಕ್ಕೆ ಹೋಗೋಣ. ಅದಕ್ಕೋಸ್ಕರ ಇಲ್ಲಿ ನಿಲ್ಸ್ಕೊಳ್ತೀನಿ. ಇಲ್ಲಿ ಮುಖ್ಯವಾದ 1-2 ಸಾಲುಗಳನ್ನು ಮಾತ್ರ ಹೇಳ್ತಾನೆ. ಇಲ್ಲಿ ಎಲ್ಲಿ ಅಂತ ಹೇಳಿದ್ರೆ, நெருமுகை நால்வரும் மருணுமாயினை மேதகும் ஐம்பெரும் ಭೂತமும் ನೀಯೇ. ಅಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಯಲ್ಲ, ಅಲ್ಲಿಂದ ಎಲ್ಲ ತನ್ಮಾತ್ರೆಗಳು ತಾನೇ ಆದ ಅಂತ. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಅಹಂಕಾರ, ಪ್ರಕೃತಿ, ಮಹತ್ತು, ಇವೆಲ್ಲಾನು 24 ತತ್ವ ಪಂಚಭೂತಗಳಲ್ಲಿ ಎಲ್ಲ ತಾನೇ ಒಳಗಡೆ ಅನುಪ್ರವೇಶ ಮಾಡಿ ಪಂಚೀಕರಿಸಿ ತಾನೇ ಆಗಿದ್ದಾನೆ. ಎಲ್ಲಾನು ತಾನೇ ಆಗಿ ಆ 24 ತತ್ವವನ್ನ ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನೆ. ಇದು 24 ತತ್ವ ಇವನು ಸೃಷ್ಟಿ ಮಾಡ್ತಾನಲ್ಲ ಭಗವಂತ, ಇದು ಸಮಷ್ಟ ಸೃಷ್ಟಿ. ಎಲ್ಲ ಒಟ್ಟಿಗೆ ರಾ ಮೆಟೀರಿಯಲ್ ಮನೆಯಲ್ಲಿ ಒಂದು ಗೋಡೌನ್ ನಲ್ಲಿ ಅಥವಾ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಎಲ್ಲ ಸ್ಟಾಕ್ ಆಗಿರುತ್ತಲ್ಲ, ಆ ತರ 24 ತತ್ವಗಳು. ಚತುರ್ಮುಖ ಬ್ರಹ್ಮ ಮಾಡೋದು ವ್ಯಷ್ಟಿ ಸೃಷ್ಟಿ, ಇಂಡಿವಿಜುವಲ್. ನೀವು ಯಾರನ್ನಾದ್ರೂ ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲ ಒಂದೊಂದು ಪದಾರ್ಥಗಳನ್ನ ಬೇರೆ ಬೇರೆ ಅಡಿಗೆ ಮಾಡ್ತೀವಲ್ಲ, ಆ ತರ ಅವ್ರನ್ನೆಲ್ಲ ತಗೊಂಡು ಪುಣ್ಯ ಎಷ್ಟು, ಅವ್ನ ಪಾಪ ಎಷ್ಟು, ಅವ್ನಿಗೆ ಎಷ್ಟು ಕರ್ಮೇಂದ್ರಿಯ ಹಾಕ್ಬೇಕು, ಎಷ್ಟು ಜ್ಞಾನೇಂದ್ರಿಯ ಆಗ್ಬೇಕು, ಇವ್ನು ಪಾಪಿ ಆಗಿದ್ದ, ಇವನು ಕಣ್ಬೇಡ, ಇವನು ಇದಾಗಿದ್ದ, ಇವನು ಒಳ್ಳೆಯವನಾಗಿದ್ದ, ಇವನು ಒಳ್ಳೆ ಸಾವುಕಾರ ಮನೇಲಿ ಹುಟ್ಲಿ, ಇದನ್ನೆಲ್ಲ ನೋಡೋದು ಅವನು. ಆ ತರ ಸೃಷ್ಟಿ ಮಾಡೋದು, ಅದು ವ್ಯಷ್ಟಿ ಸೃಷ್ಟಿ ಅಂತ ಅದು ಮಾಡ್ತಾನೆ. ಅದು ಈ ಪೂರ್ತಿ ತಿರುವಳ್ಳಿಕೂತಿರದಲ್ಲಿ ಬರುತ್ತೆ. ಸಿರಿಯ ಮಡಲಲ್ಲಿ ಒಂದು ಸಾಲು, ಮತ್ತೆ ಪೆರಿಯ ಮಡಲಲ್ಲಿ 1 ಸಾಲು. ಅದಾದ್ಮೇಲೆ ಒಂದೇ ದಿವದೇಶಗಳು. காரார் குடந்தை கடிக்கை கடல் மல்லை ஏறார் பொழல் சூ இடಬಂದೈ ನೀರ್ಮಲೈ. ಈ ಎಲ್ಲಾ ಹಾಡುಗಳಲ್ಲೂ ಆಳ್ವಾರ್ ಹಾಡೋದು ನೋಡಿದ್ರೆ ತಮಿಳ್ನಾಡಿಗೆ ಜಲ ಸಮೃದ್ಧಿ ಬೇಕಾದಷ್ಟಿದೆ. ಅವ್ರು ಯಾಕೆ ನಮ್ ನೀರ್ ಕೇಳ್ತಾರೋ ಗೊತ್ತಿಲ್ಲ. ಬೇಕಾದ ಎಲ್ಲ ನೋಡಿದ್ರು ಜಲ ಸಮೃದ್ಧಿನೇ ಅವ್ರು ಹೇಳೋವಂಥದ್ದು. ನದಿ ಇಲ್ಲದೆ ಹೋದ್ರೆ ಕೂಡ ತಟಾಕಗಳು ಇದುಗಳು ಎಲ್ಲ ಬೇಕಾದಷ್ಟಿತ್ತು ಅಂತಾನೆ ಹೇಳ್ತಾರೆ. ಆಗಿನ ಕಾಲಕ್ಕೆ ಹಾಗಿತ್ತು ಅಂತ ಕಾಣುತ್ತೆ. ಪೊನ್ನಿನೂ ಹಾಗೆ ಧಾರಾಳವಾಗಿ ಹರಿತಾ ಇದ್ದು, ಇಲ್ಲೂ ಯಾರು ಅಷ್ಟೇನೋ ತಡೆ ಹಾಕೊಳ್ತಾರೆ, ಇಲ್ವೋ ಏನೋ ಸಣ್ಣ ಆಗ್ಬಿಟ್ಟು ಕ್ಷೀಣ ಆಗ್ಬಿಟ್ಟಿದ್ದಾಳೆ. ಗ್ರೌಂಡ್ ವಾಟರ್ ಕಡಿಮೆ ಆದಾಗ ಕಾವೇರಿ ಉಕ್ಕದು ಎಲ್ಲ ಕಡಿಮೆ ಆಗುತ್ತೆ. ಉಗಮ ಸ್ಥಾನದಲ್ಲಿ ಬರೋದು ಕಡಿಮೆ ಆಗುತ್ತೆ. ಮುನ್ನೀರ್ತಾನೆ ಅಲ್ಲಿ ಇರುವಂತ ನೀರು ಶೇಖರ ಆಗಿ ಸಮುದ್ರದಲ್ಲಿ ಆವಿಯಾಗಿ ಹೋಗಿ ಮಳೆಯಾಗಿ ಬಂದು ಶೇಖರ ಆಗ್ಬೇಕು, ಭೂಮಿಗೆ ಸೇರ್ಬೇಕು. ಆ ಭೂಮಿಲಿರೋ ನೀರು ಮತ್ತೆ ಉಗಮ ಆಗಿ ಒಳ್ಳೆ ನೀರು ಬರ್ಬೇಕು. ಇದೆಲ್ಲಾನೇ ಇದು. ಆಮೇಲೆ ಅದೇ ತರ ಪೆರಿಯ ಮಡಲಲ್ಲಿ ಒಂದು ಹಾಡು ಹೇಳ್ತಾರೆ.
பொன்னி மணி கொழிக்கும் பூங்குடந்தை போர் விடையை தென்னன் குறுங்குடியுள் செம்பವಳ ಕುಂದ್ರಿನೈ ಅಂತ ಹೇಳಿ ಪೂಂಕುಡಂದೆ ತುಂಬಾ ಪುಷ್ಪ ಸಮೃದ್ಧಿ ಇದ್ದ ಊರು ಅಂತ ಹೇಳಿ ಹಾಡ್ತಾರೆ. ಹೀಗೆ ಇನ್ನು ಬೇಕಾದಷ್ಟು ಹಾಡುಗಳು ಸ್ಕಿಪ್ ಮಾಡಿದೀನಿ ನಾನು, ಸಮಯದ ಅಭಾವದಿಂದ ಆತರ ಮಾಡ್ಬೇಕಾಯ್ತು. ಇವಾಗ ಮುಂದಿನ ಕ್ಷೇತ್ರಕ್ಕೆ ಹೋಗೋಣ. ತಿರುವಿನ್ನಹರ ಎಲ್ಲ ಪಕ್ಕದಲ್ಲೇ ಇದೆ. ಕುಂಭಕೋಣದಿಂದ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಲ್ಲಿ ತಿರುವಿನ್ನಹರ್. ತುಂಬಾ ಇದು ಅಷ್ಟೇನೆ, ತುಂಬಾ ವಿಶಿಷ್ಟವಾದ ಕ್ಷೇತ್ರ ಹಾಗೂ ಫೇಮಸ್ ಅಂತಾನೆ ಹೇಳ್ಬೇಕು. ಎಷ್ಟು 108 ದಿವ್ಯದೇಶಗಳಿವೆ. ಇವಾಗ ಕೆಲವು ತಿರುವಳ್ಳಂದೆ ಅಂತ ಹೇಳಿದ ತಕ್ಷಣ ಯಾರಿಗೂ ಏನು ಅದು ಸ್ಟ್ರೈಕ್ ಆಗಲ್ಲ. ಯಾವುದೋ ಎಲ್ಲೋ ಒಂದು ಸಂದಿನಲ್ಲಿ ಯಾವುದೋ ಒಂದು ಊರು ಇರ್ಬೋದು. ತಿರುವಿನ್ನಹರ್ ಅಂದ್ರೆ ಎಲ್ಲರಿಗೂ ಉಪ್ಪಿಲಿಯಪ್ಪನ ಸನ್ನಿಧಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಉಪ್ಪಿಲಿಯಪ್ಪನ ಸನ್ನಿಧಿ ಒಪ್ಪಿಲ್ಲ ಅಪ್ಪನ್ ಅಂತ ಹೆಸರು ಅವನಿಗೆ. ಆಕ್ಚುಲಿ ಒಪ್ಪಿಲ್ಲ ಅಂತ ಹೇಳಿದ್ರೆ ಅವನಿಗೆ ಸಮಾನರು ಯಾರು ಇಲ್ಲ. ಅವನಿಗೆ ನಸಮ ಅಭ್ಯಧಿಕ ಅಂತಾನೆ ಹೇಳ್ತೀವಿ ನಾವು. ಅವನಿಗೆ ಸಮಾನರು ಯಾರು ಇಲ್ಲ, ಒಪ್ಪಿಲ್ಲ ಅಪ್ಪನ್ ಅಂತ. ಆ ತಿರುವಿನ್ನಹರ್ ಈ ಚೋಳನಾಡ ತಿರುಪತಿಯ ಲಿಸ್ಟ್ ಅಲ್ಲಿ 13ನೇ ದಿವದೇಶವಾಗಿ ನಾವು ಅನುಭವಿಸೋಣ. ಈ ಒಪ್ಪಿಲ್ಲ ಅಪ್ಪನ್ ಕೋವಿಲ್ ಅಂತಾನು ಕರೀತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಇದರ ವಿಶಿಷ್ಟವಾಗಿ ದಿವ್ಯ ಕ್ಷೇತ್ರವನ್ನ ಹೇಳ್ತಾರೆ. ಒಂದು 4 ಕಿಲೋಮೀಟರ್ ದೂರದಲ್ಲಿ ಕುಂಭಕೋಣದಿಂದ ಈ ಊರು ಸಿಗುತ್ತೆ. ಈ ತಿರುನಾಗೇಶ್ವರಿ ರೈಲ್ವೆ ಸ್ಟೇಷನ್ ಅಂತ ಯಾವುದೋ ಒಂದು ತುಂಬಾ ತಮಿಳುನಾಡಲ್ಲಿ ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿಯಾಗಿ ರೈಲ್ವೆ ಇಂಟರ್ನಲ್ ರೈಲ್ವೇಸ್ ಚೆನ್ನಾಗಿದೆ. ಅವರು ಅಲ್ಲಿ ತಿರುನಾಗೇಶ್ವರಿ ಅಂತ ಒಂದು ಸ್ಟೇಷನ್, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೇನೆ ಈ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಯಾರಲ್ಲಿ ಹೋಗಿ ನೋಡ್ಬೇಕು ಅಂತ ಅದಕ್ಕೊಂದು ಟ್ರಾವೆಲ್ ಗೈಡ್ ತರ ಅದು ಬರೆದಿರ್ತಾರೆ. ಈ ಕ್ಷೇತ್ರ ಪುರಾಣ ಅಂತ ನೋಡಿದಾಗ ಈ ತಿರುವಿನ್ನಹರ್ ಈ ಕ್ಷೀರಸಾಗರವನ್ನ ಕಡಿದಾಗ ಲಕ್ಷ್ಮಿ ಮತ್ತು ತುಳಸಿ ಇವರಿಬ್ರು ಸಿಗ್ತಾರೆ. ಈ ಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅವಳಿಗೆ ಒರೆಸ್ಬಿಡ್ತಾಳೆ. ಅವಳು ಮಾಲೆ ಹಾಕಿ ಮದುವೆ ಮಾಡ್ಕೊಂಡು ಅವಳು ಹೃದಯದಲ್ಲಿ ಬಂದು ಕೂತ್ಬಿಡ್ತಾಳೆ. ಆದ್ರೆ ಆ ತುಳಸಿ ಬಂದಿರ್ತಾಳಲ್ಲ, ಅವಳಿಗೂ ಇಷ್ಟ ಇರುತ್ತೆ ಮದುವೆ ಮಾಡ್ಕೊಳಕ್ಕೆ, ಭಗವಂತನನ್ನ ಆಸೆ ಇರುತ್ತೆ, ತುಂಬಾ ದುಃಖ ಪಟ್ಕೋತಾಳೆ. ಆದ್ರೆ ತುಳಸಿಗೆ ಬೇಸರ ಆಗಿ ತಾನು ಕೂಡ ನಾರಾಯಣನ ಪಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾಳೆ, ಅವಳು ಬಂದಾಗ ಒಂದು ತಪಸ್ ಮಾಡ್ತಾಳೆ. ಅವಾಗ ಅವ್ರು ಹೇಳ್ತಾರೆ, ಒಂದು ಪುಣ್ಯ ಗಿಡವಾಗಿ ನೀನು ಗಿಡವಾಗಿ ಗುಟ್ಟು, ನೀನ್ ಯಾವಾಗ್ಲೂ ನಿನ್ನನ್ನ ನಾನು ಸ್ವೀಕರಿಸ್ತೀನಿ, ನಿನ್ನಿಂದಲೇ ನನಗೆ ಅರ್ಚನೆ ಇದು ಎಲ್ಲಾನು ವಿಶೇಷವಾಗಿ ಆಗಲಿ ಅಂತ ಹೇಳ್ತಾರೆ. ಒಂದು ತುಳಸಿ ಗಿಡವಾಗಿ ಮುಟ್ಟಿರ್ತಾಳಂತೆ. ಆ ತುಳಸಿ ಗಿಡದ ಹತ್ರನೇ ಮಾರ್ಕಂಡೇಯರ ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಮಾರ್ಕಂಡೇಯರು ತಪಸ್ ಮಾಡ್ತಾ ಇದ್ದಾಗ ತುಳಸಿ ಗಿಡದ ಹತ್ರ ಒಂದು ಹೆಣ್ಣು ಮಗು ಸಿಗುತ್ತೆ. ಮಹಾಲಕ್ಷ್ಮಿನೇ ಅದು. ಆ ಮಹಾಲಕ್ಷ್ಮಿ ಸಿಕ್ಕಿದಾಗ ಅದನ್ನ ತಗೊಂಡು ಭೂದೇವಿನೇ ಅಂಶ ಸಿಗುತ್ತೆ. ಆ ಮಗುವನ್ನ ತಗೊಂಡು ಇವರು ಬೆಳೆಸ್ತಾ ಇರ್ತಾರೆ. ಇನ್ನೇನು ಮದುವೆ ಮಾಡ್ಕೊಡ್ಬೇಕು ಅನ್ನೋ ವಯಸ್ಸು ಬಂದಾಗ ಯಾರಿಗೆ ಕೊಡ್ಬೇಕು ಅಂತ ಅನ್ಕೋತಿರ್ತಾರೆ. ಒಬ್ಬ ವಯಸ್ಸಾದ ಒಬ್ಬ ಮುದುಕ ಬರ್ತಾರಂತೆ ಅಲ್ಲಿಗೆ. ಅವರು ಮಾರ್ಕಂಡೇಯರ ಆಶ್ರಮಕ್ಕೆ ಬಂದು, ನನಗೆ ಕೈಲಾಗಲ್ಲ, ನನ್ಗೇನು ಮಾಡ್ಕೊಳಕ್ಕಾಗಲ್ಲ, ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ನಾನು ನೋಡ್ಕೊಳಕ್ಕೆ ನಿನ್ನ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡ್ತೀಯ ಅಂತ ಕೇಳ್ತಾರೆ. ನೀವು ನೋಡ್ತಾರೆ, ಹಣ್ಣು ಮುದುಕ ಇನ್ನೇನು ಉಫ್ ಅಂತ ಊದಿದ್ರೆ ಬಿದ್ದು ಪ್ರಾಣನೇ ಹೋಗ್ಬಿಡತ್ರ ಇದ್ದಾನೆ. ಇವನು ಹೋಗಿ ನನ್ನ ಮಗಳನ್ನ ಹೇಗ್ ಕೊಡೋದು? ಅದಕ್ಕೆ ಹೇಳ್ತಾರೆ, ತುಂಬಾ ಸಂಕೋಚ ಪಟ್ಕೊಂಡು, ಇಲ್ಲಪ್ಪ ಹಾಗೆಲ್ಲ ಇವ್ನು ತುಂಬಾ ಚಿಕ್ಕವಳು, ಇನ್ನು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ, ಅವಳಿಗೆ ಅಡಿಗೆನೂ ಮಾಡಕ್ ಬರಲ್ಲ, ಉಪ್ಪು ಹಾಕೋಕ್ಕೂ ಬರಲ್ಲ ಅಂತ. ಅವಾಗ ಮುದುಕ ಇದ್ಕೊಂಡು, ಇಲ್ಲ ಪರವಾಗಿಲ್ಲ, ನೀನು ಉಪ್ಪು ಹಾಕ್ತಾ ಇದ್ರು ಪರವಾಗಿಲ್ಲ, ಅವಳು ಅಡಿಗೆ ಮಾಡೋದ್ರಲ್ಲಿ ಉಪ್ಪೇ ಹಾಕೋದ್ ಬೇಡ, ನಾನು ಹಾಗೆ ಊಟ ಮಾಡ್ತೀನಿ, ನಾನೇನು ಕಂಪ್ಲೇಂಟು ಮಾಡೋದಿಲ್ಲ, ಅವಳನ್ನ ಕೊಟ್ಟು ನೀವು ಮದುವೆ ಮಾಡ್ಕೊಂಡು. ಇಲ್ಲಪ್ಪ ಅವೆಲ್ಲ ತುಂಬಾ ಸಣ್ಣವಳು, ಇನ್ನೂ ಸ್ವಲ್ಪ ದೊಡ್ಡವಳಾಗ್ಲಿ ಆಮೇಲೆ ಯೋಚನೆ ಮಾಡೋಣ ಅಂದ್ರೆ, ನೀವು ಕೊಡ್ತೀರೋ ಇಲ್ಲ ಇಲ್ಲೇ ನಾನು ಪ್ರಾಣ ಬಿಟ್ಕೊಂಡು ಸತ್ತೋಗ್ಬಿಡ್ಲು ಅಂತ ಹೆದರ್ಸ್ತಾರೆ ಆ ಮುದುಕ. ಅವಾಗ ತುಂಬಾ ಹೆದರಿಕೆ ಆಗ್ಬಿಟ್ಟು ಇವ್ರಿಗೆ ಏನಪ್ಪ ಮಾಡೋದು ಅಂತ ಬಂದು ಮಗಳಿಗೆ ಹೇಳ್ತಾರೆ. ಮಗಳಿಗೆ ಅವಳಿಗೂ ಇಷ್ಟ ಇಲ್ಲ ಮದುವೆ ಮಾಡ್ಕೊಳಕ್ಕೆ, ಏನ್ ಮಾಡೋದು ಅಂತ ನೋಡ್ತಿರ್ತಾಳೆ. ಅವಾಗ ಭಗವಂತ ತುಂಬಾ ಬೇಜಾರಾಗತ್ತೆ. ಅವಳನ್ನ ಹೇಗೆ ಒಪ್ಸ್ಬೇಕು ಅಂತ ಕಷ್ಟ ಆಗ್ಬಿಡ್ತು. ಭೂದೇವಿ ಕೈ ಹಿಡಿಯಲು ಅವಕಾಶ ಕೇಳ್ತಾನೆ. ಅವಾಗ ಹಠ ಮಾಡ್ತಾರೆ ಅವರು. ಭೂದೇವಿ ಕೂಡ ಕುಡ್ದಿದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ, ಇನ್ನೇನು ನಿರ್ವಹಣೆ ಇದೆ ಮಗಳಿಗೆ ಹೇಳಿದ್ರು. ಆದ್ರೆ ಆ ಭೂದೇವಿ ಏನ್ ಮಾಡ್ತಾಳೆ, ಅವಳು ಹಠ ಹಿಡಿತಾಳೆ, ತನಗೆ ಬೇಡ ಈ ವಯಸ್ಸಾದ ಗಂಟ, ನನಗೆ ಬೇಡ. ನ್ಯಾಚುರಲ್ ಅಲ್ವಾ, ಸ್ವಾಭಾವಿಕ. ಈಗ ಮಾರ್ಕಂಡೇಯರಿಗೆ ಪ್ರಾಣ ಸಂಕಟ ಬಂತು. ಹೋಗಿ ಅಲ್ಲಿ ಭಗವಂತನನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನನ್ಗೆ ಈ ಪ್ರಾಣ ಸಂಕಟದಿಂದ ನೀನೇ ನನ್ನ ಬಿಡಿಸ್ಬೇಕು, ಏನಪ್ಪ ಮಾಡ್ಬೇಕು ಅಂತ ಕಣ್ಣು ಬಿಡ್ತಾರೆ. ಆ ಮುದುಕ ಇದ್ದ ಜಾಗದಲ್ಲಿ ಒಬ್ಬ ಸುಂದರವಾದ ಯುವಕ ಇರ್ತಾನಂತೆ.
ತುಂಬಾನೇ ಖುಷಿ ಆಗ್ಬಿಡುತ್ತೆ. ಭೂದೇವಿಗೂ ಅವಳಿಗೂ ಇಷ್ಟ ಆಗ್ಬಿಡುತ್ತೆ. ಅವರಿಬ್ರು ಹಾಗೆ ಐಪಿಸಿ ಶ್ರವಣ ಐಪಿಸಿ ಮಾಸದಲ್ಲಿ ಆ ಶ್ರವಣ ನಕ್ಷತ್ರದಲ್ಲಿ ಅವ್ರಿಗೆ ಮದುವೆ ಆಗುತ್ತೆ. ಇವತ್ತಿಗೂ ಅಷ್ಟೇ ವರ್ಷಕ್ಕೊಂದ್ಸತಿ ಆ ಕಲ್ಯಾಣೋತ್ಸವ ವಿಜೃಂಭಣೆಯನ್ನು ಮಾಡ್ತಾರೆ ಆ ಊರಿನವರೆಲ್ಲರೂ. ಈ ಈ ಮದುವೆ ಮಾಡಿದಾಗ ಮಾರ್ಕಂಡೇಯರು ಏನ್ ಮಾಡ್ತಾರೆ, ಭಗವಂತನ ಹತ್ರ ಒಂದು 3 ವರ ಕೇಳ್ಕೊಳ್ತಾರಂತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಏನೇ ಅಡಿಗೆ ಮಾಡಿದ್ರು ಅದು ಉಪ್ಪಿಲ್ದೇನೆ ಮಾಡ್ಬೇಕು ಅಂತ, ಈ ಪ್ರಸಾದವನ್ನ ಉಪ್ಪಿಲ್ದೇನೆ ಮಾಡ್ಬೇಕು. ಅಲ್ಲಿ ಈಗಲೂ ಅಷ್ಟೇನೆ ಏನ್ ಕೊಡ್ತಾರೋ ಪೊಂಗಲ್ ಎಲ್ಲ ಮಾಡ್ತಾರೆ, ಉಪ್ಪಿಲ್ದೇನೆ ಕೊಡ್ತಾರೆ. ತಿಂದ್ರೆ ನಮ್ಗೆ ಏನು ಉಪ್ಪಿಲ್ಲ ಅಂತ ಅನ್ಸೋದೇ ಇಲ್ಲ. ಆದ್ರೆ ಅದೇ ಪ್ರಾಕಾರ ಬಿಟ್ಟು ಹೊರಗಡೆ ಬಂದ್ರೆ ಅವಾಗ ಗೊತ್ತಾಗುತ್ತೆ. ಅಲ್ಲೇ ನಾವು ತಿಂದ್ರೆ ಐತಿಹ್ಯ ನೋಡಿ, ಅಲ್ಲೇ ತಿಂದ್ರೆ ಏನೋ ಗೊತ್ತೇ ಆಗಲ್ಲ. ಭಗವಂತನ ವೈಶಿಷ್ಟ್ಯ ಅದು. ಅವನು ವರ ಕೊಡ್ತಾನೆ, ಆತರ ಉಪ್ಪಿಲ್ದೇನೆ ಆಗ್ಬೇಕು ಅಂತ ಹೇಳ್ತಾರೆ. ನನ್ನ ಮಗಳನ್ನ ಮಾತ್ರ ಯಾವತ್ತಿಗೂ ಬಿಡ್ಲೇಬಾರ್ದು, ಒಟ್ಟಿಗೆ ಇರ್ಬೇಕು ನೀವು ಅಂತ ಗರ್ಭಗುಡಿಲಿ ಇವತ್ತಿಗೂ ಅಲ್ಲಿ ಭೂಮಾದೇವಿ ಇದ್ದಾಳೆ. ಹಾಗೆ ಈ ಕ್ಷೇತ್ರ ತನ್ನ ಹೆಸರಲ್ಲಿ ಇರ್ಬೇಕು ಅಂತ ಮಾರ್ಕಂಡೇಯ ಮಹರ್ಷಿ ಕ್ಷೇತ್ರ ಅಂತ, ಮಾರ್ಕಂಡೇಯ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ. ತುಳಸಿ ವನ ಅಂತಾನು ಕರೀತಾರೆ ಇದನ್ನ. ಪ್ರತಿಯೊಂದು ತುಳಸಿ ದಳನೂ ಇದೆಯಲ್ಲ ಭಗವಂತನಿಗೆ ಸೇರಿದ್ದು ಒಂದು ಅಶ್ವಮೇಧ ಯಾಗ ಮಾಡಿದ ಫಲವನ್ನ ಕೊಡುತ್ತಂತೆ ಈ ಕ್ಷೇತ್ರದಲ್ಲಿ. ಅದು ಒಂದು ವಿಶೇಷವಾದ ಪುಣ್ಯ ಅದು. ಹಾಗೆ ಇಲ್ಲಿ ಈ ಕ್ಷೇತ್ರದಲ್ಲಿ 5 ವಿಧವಾದ ಭಗವಂತ ಪ್ರಕಟ ಆಗ್ತಾನೆ. ಪರವಿಭವ ವ್ಯೂಹ ಅಂತೆಲ್ಲ ಹೇಳ್ತೀವಲ್ಲ, ಆತರ ಇಲ್ಲಿ 5 ಜನ ಬ್ರಾಹ್ಮಣರಿಗೆ ದಾನ ಕೊಡ್ತಾರಂತೆ. ಏನಪ್ಪಾ ಅಂತ ಹೇಳಿದ್ರೆ ಅವೆಲ್ಲಾನು ಹೊನ್ನಪ್ಪನ್, ಮಣಿಯಪ್ಪನ್, ಮುತ್ತಪ್ಪನ್, ಎನ್ನಪ್ಪನ್, ತಿರುವಿಣ್ಣಹರಪ್ಪನ್ ಅಂತ ಈ ಪಾಯಸ ಮಾಡಿ ಒಂದು 5 ಜನ ಬ್ರಾಹ್ಮಣರಿಗೆ ಕೊಡ್ತಾರೆ. ಅವಾಗ ಇವರೇನೆ ಭಗವಂತನೇ 5 ತರ ಬೇರೆ ಬೇರೆ ರೂಪ ತಗೊಳ್ತಾನೆ. ಅಲ್ಲಲ್ಲೇ ಪ್ರತಿಷ್ಠೆ ಆಗಿದ್ದಾನೆ. ಪಾಯಸ ಕೊಟ್ಟು ಅಲ್ಲಿ ಕ್ಷೇತ್ರದಲ್ಲಿ ಈ ಪೊನ್ನಪ್ಪನ್, ಮಣಿಯಪ್ಪನ್ ಎಲ್ಲ ಪ್ರತಿಷ್ಠೆ ಆಗೋದು. ಒಂದು ಹಾಡಲ್ಲೂ ಬರುತ್ತೆ, ಪೆರಿಯಾಳ್ವಾರ್ ಹಾಡಿದ್ದಾರೆ ಅದನ್ನ. ಈ ಮೂಲವರು ಬಂದು ಒಪ್ಪಿಲ್ಲ ಅಪ್ಪನ್ ಅಂತ. ಒಪ್ಪಿಲ್ಲ ಅಂದ್ರೆ ಅವನಿಗೆ ಸಮರು ಯಾರು ಇಲ್ಲ, ಅಪ್ರಮೇಯ ಅಂತ ಹೇಳ್ತೀವಲ್ಲ ಆತರ. ಅವನಿಗೆ ಯಾರಿಗೂ ಅವನನ್ನ ಹೋಲ್ಸಕ್ ಆಗೋದಿಲ್ಲ ನಾವು. ತಾಯಾರು ಬಂದು ಭೂಮಾದೇವಿ. ಮಾರ್ಕಂಡೇಯರಿಗೆ ಪ್ರತ್ಯಕ್ಷ. ಇಲ್ಲಿ ಮಾರ್ಕಂಡೇಯರಿಗೆ ಪ್ರತ್ಯಕ್ಷ ಆಗ್ತಾರಲ್ಲ, ಭೂದೇವಿಗೂ ಪ್ರತ್ಯಕ್ಷ. ಕಾವೇರಿ, ಗರುಡ ಮತ್ತೆ ಇವರು ಧರ್ಮ, ಇವರೆಲ್ಲಾನು ಗರ್ಭಗುಡಿನಲ್ಲಿ ಆ ಸನ್ನಿಧಿನಲ್ಲೇ ಇದ್ದಾರೆ. ಗರ್ಭಗೃಹದಲ್ಲಿ ಪೊನ್ನಪ್ಪನ್ ಇದ್ದಾರೆ, ಮತ್ತೆ ಮುತ್ತಪ್ಪನ್ನು, ವಿಣ್ಣಹರಪ್ಪನ್ 3 ಜನ ಹಿಂದ್ಗಡೆ ಗರ್ಭಗುಡಿನಲ್ಲೇ ಪ್ರತಿಷ್ಠೆ ಆಗಿದ್ದಾರೆ. ಆ ಪುಷ್ಕರಣಿ ಅಂತ ನಾವು ನೋಡಿದಾಗ ಪುಷ್ಕರಣಿ ಎದುರುಗಡೆ ಎನ್ನಪ್ಪನ್ ಅಂತ ನಾವು ಏನ್ ಹೇಳ್ತೀವಿ, ಅವರು ಪ್ರತಿಷ್ಠೆ ಆಗಿದ್ದಾರೆ. ಹೂತೋಟದಲ್ಲಿ ಮಣಿಯಪ್ಪನ್ನ ನೋಡ್ಬೋದು. ಉಪ್ಪಿಲಿಯಪ್ಪನ್ ಅಂತ ಮೂಲವ್ರನ್ನ ಮಾತ್ರ ನೋಡ್ಕೊಂಡ್ ಬಂದ್ಬೇಡಿ, ಈ 5 ಅಪ್ಪನ್ನು ನೋಡ್ಕೊಂಡ್ ಬರ್ಬೇಕು. ಇದು ಬಹುಶಃ ಇದೆಲ್ಲ ಈ ತರ ದಿವ್ಯದೇಶವನ್ನ ಅನುಭವಿಸಿದಾಗ, ವರಲಾರ ಚರಿತ್ರೆ ಓದ್ಕೊಂಡು ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಹೋಗ್ತೀವಿ, ಮೂಲವ್ರು ನೋಡ್ಕೊಂಡ್ ಬರ್ತೀವಿ, ಬಂದ್ಬಿಡ್ತೀವಿ. ಅಕಸ್ಮಾತ್ ಅರ್ಚಕರು ತುಂಬಾ ಒಳ್ಳೆಯವರಾಗಿ ಅವರು ನಮ್ಗೆ ಎಲ್ಲವನ್ನ ಹೇಳಿದ್ರೆ, ಹಿಂಗೆ ಬೆಳಿಲಿ ಅದು ಇருக்கு ಪಾತನ್ ಪೊಂಗು ಅಂತ ಹೇಳಿದ್ರೆ ನಾವು ನೋಡ್ಕೊಂಡ್ ಬರ್ತೀವಿ. ಇಲ್ಲಿ ಹೋದ್ರೆ ನಮಗೂ ಅವಸರ, ಹೋಗಿ ಬೇಗ ಬಸ್ ಕೂತ್ಕೊಂಡ್ಬಿಡ್ಬೇಕು, ಅಥವಾ ಇನ್ನೊಂದಕ್ಕೆ ಏನೋ ಅವಸರ ಇರುತ್ತೆ, ಹೊರಟ್ಬಿಡ್ತೀವಿ. ಇದೆಲ್ಲ ನೋಡ್ಬೇಕು. 5 ದೇವರುಗಳನ್ನು ನೋಡ್ಬೇಕು. ಮೂಲ ವಿಗ್ರಹದಲ್ಲಿ ಎಡಕೈನಲ್ಲಿ ಮಾಮೇಕಂ ಶರಣಂ ವ್ರಜ ಅಂತ ಚಿಕ್ಕ ಚಿಕ್ಕ ಇದರಲ್ಲಿ ವಜ್ರದ ಕಲ್ಲುಗಳಲ್ಲಿ ಕೆತ್ತನೆ ಆಗಿರೋದು ಇದೆ. ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಈ ಊರಲ್ಲಿ. ಪುಷ್ಕರಣಿ ಬಂದು ಅಹೋರಾತ್ರ ಪುಷ್ಕರಣಿ ಅಂತ ಹೆಸರು ಇಲ್ಲಿಗೆ. ಏನು ಅಹೋರಾತ್ರ ಅಂದ್ರೆ ವಿಶೇಷ ಈ ಪುಷ್ಕರಣಿ ಅಂತ ಹೇಳಿದ್ರೆ, ಇಲ್ಲಿ ಅದಕ್ಕೊಂದು ಚರಿತ್ರೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಜೈಮಿನಿ ಮಹರ್ಷಿ ಮಗಳಿದ್ದಾಳಲ್ಲ, ಅವಳನ್ನ ಈ ದೇವಶರ್ಮ ಅಂತ ಒಬ್ಬ ಋಷಿ ಇರ್ತಾನೆ. ಆ ಋಷಿ ಬಂದು ಈ ಜೈಮಿನಿ ಮಹರ್ಷಿ ಪುತ್ರಿ ಅವಳನ್ನ ಬಲಾತ್ಕಾರವಾಗಿ ಅನುಭವಿಸ್ಬಿಡ್ತಾನೆ. ಅವ ಎಳೆದುಕೊಂಡು ಹೋಗ್ತಾನೆ. ಅವಾಗ ಆ ಪುತ್ರಿಗೆ ಪಾಪ ಗಾಬರಿ ಆಗ್ಬಿಟ್ಟು ಜೋರಾಗಿ ಕಿರ್ಚಕ್ಕೆ ಎಳಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡ್ಬಿಟ್ಟು ಇವರು ಜೈಮಿನಿ ಮಹರ್ಷಿಗಳು ಒಂದು ಕ್ರೌಂಚ ಪಕ್ಷ ಆಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ ದೇವಶರ್ಮಗೆ. ಆ ದೇವಶರ್ಮ ಕ್ರೌಂಚ ಅಂತ ಹೇಳಿದ್ರೆ, ಈ ಕ್ರೌಂಚ ಪಕ್ಷಿಗಳೆಲ್ಲಾನು ಯಾವಾಗ್ಲೂ ಅದು ಅದ್ರ ಜೊತೆ ಇಲ್ದೆ ಹೋದ್ರೆ ಅದು ಬೇವಿಲ ಅಂತ ಕಿರ್ಸ್ತಾ ಇರುತ್ತೆ ಒಂಥರ. ಆತರ ಜೋಡಿ ಹಕ್ಕಿಗಳು ಅದು ಕಿರ್ಸ್ತಾ ಇರುತ್ತೆ. ಆ ಕ್ರೌಂಚ ಪಕ್ಷಿ ಆಗುವಂತ ಶಾಪ ಕೊಟ್ಬಿಡ್ತಾನೆ. ಅದು ತಕ್ಷಣ ಅವನು ಋಷಿ ಕಾಲಿಗೆ ಬಿದ್ದು, ಇವ್ ನನಗೆ ಅವಾಗ ಶಾಪ ವಿಮೋಚನೆ ಅಂತ ಹೇಳ್ತಾರೆ. ಆ ಸಮಯ ಬಂದಾಗ ಆಗುತ್ತೆ, ಹೋಗು ಅಂತ ಹೇಳ್ಬಿಡ್ತಾರೆ. ಇಲ್ಲೇ ಕಾಯ್ತಾ ಇರು, ಈ ಸರೋವರದ ಹತ್ರನೇ ಕಾಯ್ತಾ ಇರು,
ತಕ್ಕ ಸಮಯ ಬಂದಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ತುಂಬಾ ಹಲವಾರು ವರ್ಷಗಳು ಸಂದ್ ಹೋಗ್ಬಿಡುತ್ತೆ. ಹೀಗೆ ಪಕ್ಷಿಯಾಗಿ ಅಲ್ಲೇ ಕೂತಿರ್ತಾರೆ ದೇವಶರ್ಮ. ಒಂದ್ಸತಿ ತುಂಬಾ ವಿಪರೀತ ಮಳೆ ಬಂದು ಸಿಡ್ಲು ಗುಡುಗು ಎಲ್ಲ ಬಂದು ಆ ಮರದ ಮೇಲೆ ಕೂತಿರುತ್ತಲ್ಲ ಆ ರಂಬೆ ಸಮೇತ ಒಡೆದು ಈ ಸರೋವರದೊಳಗೆ ಬಿದ್ದೋಗರು. ಬಿದ್ದೆ ಇಟ್ಟಿಗೆನೆ ರಾತ್ರಿನಲ್ಲಿ ಆ ಬಿದ್ದೆ ಇಟ್ಟಿಗೆನೆ ಆ ಪಕ್ಷಿ ದೇವಶರ್ಮ ಆಗ್ತಾರೆ ಅಹೋರಾತ್ರಿನಲ್ಲಿ. ಅದೇ ಒಂದು ವಿಶೇಷ ಈ ಊರಿಗೆ. ಸಾಮಾನ್ಯವಾಗಿ ಪುಷ್ಕರಣಿ ಇವು ಎಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ತಾರೆ ಎಲ್ಲಾರು ಕಲ್ಯಾಣಿಗಳಲ್ಲಿ. ಆದ್ರೆ ಅವಾಗ ಪುಣ್ಯತೀರ್ಥದ ಫಲ ಸಿಗುತ್ತೆ. ಆದ್ರೆ ಈ ಊರಲ್ಲಿ ಏನಪ್ಪಾ ಅಂದ್ರೆ ರಾತ್ರಿ ಕೂಡ ಬೇಕಾದ್ರೆ ಸ್ನಾನ ಮಾಡಿ ಫಲವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಆ ಕೊಳಕ್ಕೆನೆ ಅಹೋರಾತ್ರಿ ಪುಷ್ಕರಣಿ ಅಂತಾನೆ ಹೆಸರಾಗೋಗುತ್ತೆ. ಪ್ರತಿ ಶ್ರವಣದೊಂದಿಗೆ ದೊಡ್ಡ ಹಣತೆ ಹಚ್ಚಿ ಇಲ್ಲಿ ಜ್ಯೋತಿಷ ಶಕುನಗಳನ್ನ ಕೇಳ್ತಾರೆ. ಈ ಊರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ಶ್ರವಣ ನಕ್ಷತ್ರದ ದಿವಸ ಹಣತೆ ಹಚ್ಚಿ ಇಟ್ಕೊಂಡು ಅಲ್ಲಿ ಶಕುನಗಳನ್ನ ಕೇಳೋದು, ನಾಡಿ ಶಾಸ್ತ್ರ ಇವುಗಳು ಅದನ್ನೆಲ್ಲ ಕೇಳ್ತಾರೆ. ಇಲ್ಲಿ ಸ್ಥಳ ವೃಕ್ಷ ಅಂತ ನೋಡಿದಾಗ ಇಲ್ಲಿ ತುಳಸಿನೇ ಸ್ಥಳ ವೃಕ್ಷ. ಉತ್ಸವದಲ್ಲಿನೂ ಭೂಮಾದೇವಿ ಯಾವಾಗ್ಲೂ ಜೊತೆಗೆ ಹೋಗ್ತಾಳೆ ದೇವರನ್ನ. ಅದೇ ಯಾವಾಗ್ಲೂ ಜೊತೆ ಬಿಡಬಾರ್ದು ಅಂತ ಕೇಳ್ಕೊಂಡಿರ್ತಾರಲ್ಲ ಮಾರ್ಕಂಡೇಯರು, ಅದೇ ತರ ಈ ದೇವರನ್ನ ತಿರುಮಲ ದೇವರಿಗೆ ಕೂಡ ಹುಟ್ಟಿದವನು ತಮ್ಮ ಅಂತ ಹೇಳ್ತಾರೆ. ಯಾರಾದ್ರೂ ತಿರುಪತಿನಲ್ಲಿ ಸೇವೆ ಮಾಡಕ್ ಆಗದೆ ಹೋದ್ರೆ, ಅಲ್ಲಿ ಕಾಣಿಕೆ ಸಲ್ಲಿಸಕ್ ಆಗದೆ ಹೋದ್ರೆ, ಅಲ್ಲಿ ಕೂದ್ಲೆಲ್ಲ ಕೊಡಕ್ಕೆ ಸಮಯ ಇಲ್ಲದೆ ಹೋಗಿದ್ರೆ ಇಲ್ಲಿ ಬೇಕಾದ್ರೆ ಉಪ್ಪಲಿಯಪ್ಪನ ಸನ್ನಿಧಿನೆಲ್ಲ ಕೊಡ್ಬಿಡ್ಬೋದು, ಅವನಿಗೆ ಸೇರುತ್ತೆ ಅದು. ಆತರ ಈ ಅಹೋರಾತ್ರ ಪುಷ್ಕರಣಿ, ಆರತಿ ಪುಷ್ಕರಣಿ ಅಂತನೂ ಇನ್ನೊಂದಿದೆ ಅಲ್ಲಿ. ಈ ಮಂಗಳಾಶಾಸನ ಅಂತ ನೋಡಿದಾಗ ಪೇಯಾಳ್ವಾರು, ನಮ್ಮಾಳ್ವಾರು, ತಿರುಮಂಗೆ ಆಳ್ವಾರು ಇವರೆಲ್ಲ ಮಾಡಿದ್ದಾರೆ. ಮಂಗಳಾಶಾಸನ ಪಾಶ್ರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ವಿಮಾನ ಬಂದು ಇಲ್ಲಿ ವಿಷ್ಣು ವಿಮಾನ ಅಂತ. ಇದಿಷ್ಟು ತಿರುವಿಣ್ಣಹರ ಕ್ಷೇತ್ರ ವಿವರ. ಪಾಶ್ರಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕ್ಷಮೆ ಇರ್ಲಿ, ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೇನು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ನಾಳೆ ನೋಡೋಣ.